ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತಿನ ವಿಡಿಯೋ ಏನಂದರೆ ಹೈಲೈಟ್ಸ್ ನೋಡಿ ಆಲ್ಮೋಸ್ಟ್ ಗೊತ್ತಾಗಿರ್ಬೋದು. ಹಾಗೆ ಶಾರ್ಟ್ಸಲ್ಲಿ ಕೂಡ ಅಪ್ಡೇಟ್ಸ್ನ ಕೊಟ್ಟಿದ್ದೆ. ರೆಗ್ಯುಲರ್ ಆಗಿ ಫಾಲೋ ಮಾಡೋರಿಗೆ ಗೊತ್ತಾಗಿರುತ್ತೆ. ಹೊಸದಾಗಿ ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅನಿಸಿದ್ರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ಇದು ಬಂದು ಗುರುವಾರ ಆಗಿತ್ತು. ನಾನು ನನ್ನ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೊಸದಂತೇನಲ್ಲ, ಆಲ್ಮೋಸ್ಟ್ ಒಂದು 4 ಇಯರ್ಸಿಂದ ನಾನು ಈ ಒಂದು ಬಿಸ್ನೆಸ್ನ ಮಾಡ್ತಿದ್ದೆ. ಬಟ್ ಅಫಿಷಿಯಲಾಗಿ ಎಲ್ಲೂ ಅನೌನ್ಸ್ ಮಾಡಿರಲಿಲ್ಲ. ಜಸ್ಟ್ ವಾಟ್ಸಪ್ ಗ್ರೂಪಲ್ಲಿ ಈ ಥರ ನಂದು ಕ್ಲಾತ್ಸು ಮತ್ತು ಜ್ಯುವೆಲ್ಸ್ ಎಲ್ಲ ಬಿಸ್ನೆಸ್ ಮಾಡ್ತಿದ್ದೆ. ಚಿಕ್ಕದಾಗಿ ನಡೀತಾ ಇತ್ತು. ಬಟ್ ಇವಾಗ ಅದನ್ನು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕ್ರಿಯೇಟ್ ಮಾಡಿ ಎಲ್ಲರೂ ಕೂಡ ಅಂದರೆ ಏನು ಟ್ರೆಂಡಿಂಗ್ ಅಂತ ಏನು ಬರುತ್ತೆ ಅದನ್ನು ಎಲ್ಲರೂ ಕೂಡ ಮಾಡ್ತಿರ್ತಾರೆ. ಹಂಗಾಗಿ ನಾನು ಆಲ್ಮೋಸ್ಟ್ 3 to 4 ಇಯರ್ಸಿಂದ ಮಾಡ್ತಾಯಿದ್ದೀನಿ. ಹಂಗಾಗಿ ಅದನ್ನು ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಅನ್ನಿಸ್ತು. ಹಂಗಾಗಿ ಈ ಒಂದು ಹೊಸ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ. ನೀವು ಕೂಡ ತುಂಬ ಸಲ ಎಲ್ಲ ಕೇಳ್ತಾಯಿದ್ರಿ, ಪ್ರತಿ ಸಲ ನಾನು ಸೀರೆ ಉಟ್ಟಾಗ ಎಲ್ಲಿ ತಗೊತೀರಾ, ಎಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿಸ್ತೀರಾ, ಜ್ಯುವೆಲ್ಸ್ ಎಲ್ಲಿ ತಗೊತೀರಾ ಅಂತ ತುಂಬ ಎನ್ಕ್ವೈರಿಗಳು ಬರ್ತಾನೆ ಇರುತ್ತೆ. ಮತ್ತು ಲಿಂಕ್ ಕೊಡಿ ಅಂತ ಕೇಳ್ತಿರ್ತೀರಾ. ಲಿಂಕ್ ಅನ್ನೋದು ಎಲ್ಲದಕ್ಕೂ ಸಿಗಲ್ಲ. ಆನ್ಲೈನ್ ಶಾಪಿಂಗ್ ಮಾಡಿದಾಗ ಅಷ್ಟೇ ನಾವು ಲಿಂಕ್ನ ಶೇರ್ ಮಾಡೋಕ್ಕಾಗೋದು. ಹಂಗಾಗಿ ಎಲ್ಲದೂ ನಾವು ಲಿಂಕ್ ಅಂತ ಶೇರ್ ಮಾಡೋಕ್ಕಾಗಲ್ಲ. ಕೆಲವೊಂದೆಲ್ಲ ನಂಗೆ ಇಷ್ಟ ಆಗಿದ್ದ ಕಡೆ ತೊಗೊಂಡಿರ್ತೀನಿ, ಕೆಲವೊಂದು ಎಲ್ಲ ಲೋಕಲ್ ಶಾಪಲ್ಲಿ ತೊಗೊಂಡಿರ್ತೀನಿ. ಅದನ್ನೆಲ್ಲದೂ ನಾವು ಲಿಂಕ್ ಶೇರ್ ಮಾಡೋಕ್ಕಾಗಲ್ಲ. ಹಂಗಾಗಿ ನನ್ನ ಒಂದು ಏನು ಟೇಸ್ಟ್ ಇದೆ, ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಮತ್ತು ಜ್ಯುವೆಲ್ಸು ಮತ್ತು ಮೇಕಪ್ಪು ಎಲ್ಲದನ್ನು ತುಂಬ ಜನ ಫಾಲೋ ಮಾಡ್ತಾರೆ, ತುಂಬ ಜನ ಇಷ್ಟಪಡ್ತಾರೆ. ಹಂಗಾಗಿ ಆ ಥರದವರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನನಗೂ ಕೂಡ ಒಂದು ಬಿಸ್ನೆಸ್ ಆಗುತ್ತೆ, ಹಾಗೆ ಈ ಥರ ಇಷ್ಟಪಡೋರ್ಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಒಂದು ಕ್ಲಾತಿಂಗ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಫಿಷಿಯಲಾಗಿ ಅನೌನ್ಸ್ ಮಾಡಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ RP ಫ್ಯಾಷನ್ಸ್ ಅಂತ ಒಂದು ಪೇಜ್ನ ಕ್ರಿಯೇಟ್ ಮಾಡಿದ್ದೀನಿ. ಯಾರು ನೋಡಿಲ್ಲ ಇನ್ನೂ ಅಂದರೆ ಒಂದ್ಸಲ ಹೋಗಿ ವಿಸಿಟ್ ಮಾಡಿ. ಅಲ್ಲಿ ಅಪ್ಡೇಟ್ಸ್ ಬರುತ್ತೆ ಡೈಲಿ. ಸ್ಯಾರೀಸು, ಜ್ಯುವೆಲ್ಸ್ ಹೊಸದಾಗಿ ಏನೇನು ಬರುತ್ತೆ ಇವಾಗ ಟ್ರೆಂಡಿಂಗ್ ಅದೆಲ್ಲ ಅಪ್ಡೇಟ್ಸಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಯೂಟ್ಯೂಬ್ ಶಾರ್ಟ್ಸಲ್ಲಿ ಕೂಡ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಹಂಗಾಗಿ ವಿಡಿಯೋ ಶುರು ಮಾಡೋಣ ಅಂದ್ಬಿಟ್ಟು ಅವತ್ತು ರೆಡಿಯಾಗಿದ್ದೆ. ಸ್ಟೂಡೆಂಟ್ಸ್ ಎಲ್ಲ ಬರೋ ಅಷ್ಟರಲ್ಲಿ ವೀಡಿಯೋಸ್ ಎಲ್ಲ ಮುಗಿಸ್ಕೊಂಡೆ, ವೀಡಿಯೋ ಶೂಟ್ ಮಾಡಿ ಮುಗಿಸ್ಕೊಂಡೆ. ಅದಾದಮೇಲೆ ಈಗ ಸ್ಯಾರಿ ಕ್ಲಾಸ್ ಕೂಡ ನಡೀತಾ ಇದೆ. ಈಗ ನಾನು ಹೊಸ್ದಾಗಿ ಮಾಡಿದ್ದೀನಿ ಅಂದ್ಬಿಟ್ಟು ಹಳೇದನ್ನೆಲ್ಲ ಬಿಡೋಕ್ಕಾಗಲ್ಲ. ಅದು ಕೂಡ ಅದರ ಟೈಮಿಗೆ ಏನು ನಡಿಬೇಕೋ ಅದನ್ನು ನಾನು ಟೈಮ್ ಕೊಟ್ಟು ಮಾಡ್ಕೊಂಡು ಹೋಗ್ತೀನಿ. ಕ್ಲಾಸ್ ನಡೆಯೋ ಟೈಮಲ್ಲಿ ಕ್ಲಾಸ್ ನಡೆಯುತ್ತೆ. ಅದಾದಮೇಲೆ ನೆಕ್ಸ್ಟ್ ಇರೋವಂಥ ಫ್ರೀ ಟೈಮಲ್ಲಿ ಈ ಒಂದು ಬಿಸ್ನೆಸ್ನ ಮಾಡೋಣ ಅಂತ. ಹಾಗೆ ಮನೆಯವರು ಕೂಡ ಇದಕ್ಕೆ ಜಾಯಿನ್ ಆಗ್ತಿದ್ದಾರೆ. ಆನ್ಲೈನೆಲ್ಲ ಏನೋ ಒಂದು ಮಾಡೋಣ ಅಂತ ಕೈ ಇಟ್ಟಿದ್ದೀವಿ. ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರಾ, ಆಶೀರ್ವಾದ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಪರವಾಗಿಲ್ಲ, ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ಆಲ್ಮೋಸ್ಟ್ 1 ವೀಕ್ ಆಗಿದೆ ನಾನು ಶುರು ಮಾಡಿ. ಸ್ವಲ್ಪ ಆ ಕಡೆ ಬ್ಯುಸಿ ಇದ್ದಿದ್ದರಿಂದ ಯೂಟ್ಯೂಬ್ಗೆ ವೀಡಿಯೋಸ್ ಎಡಿಟ್ ಮಾಡೋಕ್ಕೆ ನನಗೆ ಟೈಮು ಸಾಕಾಗಿರಲಿಲ್ಲ. ಹಾಗಾಗಿ ಒಂದು ವಾರದ ಅಪ್ಡೇಟ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಕ್ಲಾಸಸ್ ಅದ್ರ ಪಾಡಿದ್ದು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಸ್ಯಾರಿ ಕ್ಲಾಸ್ ನಿಮಗೆ ನೋಡ್ತಿರ್ಬೋದು. ಡೇ 1ಅಲ್ಲೇ ನಮ್ಮ ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಹೇಗಿದೆ ಅಂತ ಸ್ಯಾರಿ ಪ್ಲೀಟಿಂಗ್ ಕ್ಲಾಸ್ ಇತ್ತವತ್ತು. ಅದನ್ನು ನಮ್ಮ ಸ್ಟೂಡೆಂಟ್ಸ್ ಯಾವ ರೀತಿ ಮಾಡಿದ್ದಾರೆ ಅಂತ ಈಗ ನೀವು ಇಲ್ಲಿ ನೋಡ್ಬೋದು. ತುಂಬಾ ಖುಷಿ ಆಗುತ್ತೆ ಕಲಿತಿದ್ದಾರೆ ಅಂದ್ಬಿಟ್ಟು. ಅವ್ರಿಗೂ ಅಷ್ಟೇ ತುಂಬಾ ಖುಷಿ ಇದೆ ಹೊಸದನ್ನು ಕಲಿತಿದ್ದೀವಿ ಅಂತ. ಇದು ಆಯುಧ ಪೂಜೆ ಹಬ್ಬದ ಹಿಂದಿನ ದಿನ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದು. ಅದಾದಮೇಲೆ ನೆಕ್ಸ್ಟ್ ಊರಿಗೆ ಹೋಗಬೇಕಿತ್ತು. ಹಬ್ಬ ಇದೆ ಊರಲ್ಲಿ. ವಿಜಯದಶಮಿ ದಿನ ನಮ್ಮ ಊರಲ್ಲಿ ಪಕ್ಷನ ಮಾಡೋದು. ಆಯುಧ ಪೂಜೆ, ವಿಜಯದಶಮಿ, ಪಿತೃಪಕ್ಷ ಎಲ್ಲ ಒಂದೇ ದಿನ ನಡೆಯುತ್ತೆ. ನಮ್ಮ ಅಜ್ಜಿ ತಾತ ಯಾವ ರೀತಿ ನಡ್ಸ್ಕೊಂಡು ಬಂದಿದ್ದಾರೆ ಅದೇ ಥರ ಅಪ್ಪ ಅಮ್ಮ ಕೂಡ ಇವಾಗ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಊರಿಗೆ ಹೋಗ್ಬೇಕಿತ್ತಲ್ಲ ಅಂದ್ಬಿಟ್ಟು ಆ ಹಬ್ಬಕ್ಕೆ ಅಂತ ಒಂದು ಸ್ವಲ್ಪ ಸ್ವೀಟ್ಸ್ ಎಲ್ಲ ಇವಾಗ ಅಲ್ಲಿ ತಗೊತಾ ಇದ್ದೀನಿ ಪೂಜೆಗೆ ಇಡೋದಕ್ಕೆ ಅಂದ್ಬಿಟ್ಟು. ನೆಕ್ಸ್ಟ್ ಡೇ ನಾವು ಮಾರ್ನಿಂಗೇ ಹೋಗೋದು ಅಂತ ಪ್ಲ್ಯಾನ್ ಆಗಿತ್ತು. ಇಲ್ಲಿ ಶಾಪ್ ಓಪನ್ ಮಾಡೋದೇ 12 ಗಂಟೆ ಮೇಲೆ ಇವರು. ಹಂಗಾಗಿ ಹಿಂದಿನ ದಿನ ಸಂಜೆನೇ ಬಂದು ತೆಗ್ದಿಟ್ಕೊಂಬಿಡೋಣ ಅಂದ್ಬಿಟ್ಟು ಎಲ್ಲ ಎತ್ತಿಟ್ಕೊಂಡ್ವಿ. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು ನನಗೆ ಗೃಹ ಪ್ರವೇಶ ಮೇಕಪ್ ಬುಕ್ ಆಗಿತ್ತು. ಇದು ಒಂದು 3 ಡೇಸ್ ಬ್ಯಾಕ್ ಬುಕ್ ಆಗಿದ್ದು. ಬಂದು ಅವರು ಕೇಳ್ಕೊಂಡು ಹೋಗಿದ್ರು, ಈ ಥರ ಗೃಹ ಪ್ರವೇಶ ಇದೆ, ಮೇಕಪ್ ಮಾಡಿಕೊಡಿ, ನನಗೆ ಇಷ್ಟ ಆದರೆ ನೆಕ್ಸ್ಟ್ ನಮ್ಮ ಮನೆಯಲ್ಲಿ ನಡೆಯೋ ಎಲ್ಲ ಫಂಕ್ಷನ್ಸ್ಗೆ ನಿಮಗೆ ಹೇಳ್ತೀನಿ ಅಂತ ಹೇಳಿದರು. ಸರಿ ಆಯ್ತು ಅಂದ್ಬಿಟ್ಟು ಇವತ್ತು ಮನೆಯವರು ಸ್ವಲ್ಪ ಬ್ಯುಸಿ ಇದ್ದರು.
ಊರಿಗೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಬೆಳಗ್ಗೆ ಬೇಗನೆ ಎದ್ದು ಕೆಲ್ಸಕ್ಕೆ ಹೋಗಿದ್ರು. ನಾನು ಬರೋ ಅಷ್ಟರಲ್ಲಿ ಅವರು ಕೂಡ ಕೆಲಸನ ಮುಗಿಸ್ಕೋಬೇಕಿತ್ತು. ಹಂಗಾಗಿ ಕಾವ್ಯನ ಕರ್ಕೊಂಡು ಬೈಕಲ್ಲಿ ಇವತ್ತು ಬಂದ್ವಿ ಲೊಕೇಶನ್ಗೆ. ನಾವು ಕುಣಿಗಲ್ಲಿಂದ ಒಂದು 9 to 10 ಕಿಲೋಮೀಟರ್ಸ್ ಆಗ್ಬೋದು. ಬಂದು ಈಗ ನಮ್ಮ ವರ್ಕ್ನ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿ ರಂಗೋಲಿ ಬಿಟ್ಟು ಮನೆಯೂ ಕೂಡ ಅಷ್ಟೇ ಚೆನ್ನಾಗಿ ಅಲಂಕಾರ ಮಾಡಿದರು. ನಿಜವಾಗ್ಲೂ ಖುಷಿ ಆಯಿತು ಹೋಗ್ತಿದ್ದ ತಕ್ಷಣ ಎಂಟ್ರೆನ್ಸ್ ನೋಡಿದಾಗ್ಲೇ. ಬಟ್ ಇಲ್ಲಿ ನಮ್ಮ ಕ್ಲೈಂಟ್ದು ಫೇಸ್ ರಿವೀಲ್ ಮಾಡೋಂಗಿಲ್ಲ, ಅವ್ರ ಪರ್ಮಿಷನ್ ಇಲ್ಲ. ಹಂಗಾಗಿ ಜಸ್ಟ್ ಹೇರ್ ಸ್ಟೈಲ್ ಮತ್ತು ಸ್ಯಾರಿನ ನಾನು ಬ್ಯಾಕಿಂದ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು, ಇಷ್ಟ ಆಯಿತು ಅವ್ರಿಗೂ ಕೂಡ. ಮತ್ತು ಅಲ್ಲಿಂದ ನಾವು ವರ್ಕ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು 10-10:30 ಆಗೋಯಿತು. ಇದು ಚೆನ್ನಾಗಿತ್ತು, ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಪ್ರತಿ ಸಲ ವರ್ಕ್ ಇದ್ದಾಗ ಮನೆಯವ್ರ ಜೊತೆ ಹೋಗ್ತೀನಿ. ಇವತ್ತು ಅವ್ರು ಬ್ಯುಸಿ ಇದ್ದಿದ್ದರಿಂದ ಇವತ್ತು ಕಾವ್ಯ ನನ್ನ ಜೊತೆ ಬಂದರು. ಹಾಗೆ ಅವ್ರಿಗೂ ಕೂಡ ರಜಾ ಇತ್ತು, ಹಬ್ಬದ ದಿನವೇ ಇದು ವಿಡಿಯೋ, ಆಯುಧ ಪೂಜೆ ಹಬ್ಬದ ದಿನ. ಹಂಗಾಗಿ ಬಂದಿದ್ದರು. ಅಲ್ಲಿಂದ ಮುಗಿಸ್ಕೊಂಡು ಬರ್ಬೇಕಾದ್ರೆ ನಮ್ಮ ಕುಣಿಗಲ್ ಕೆರೆ ಕೋಡಿ ಆಗಿತ್ತು, ಅದನ್ನು ಕೂಡ ಹಾಗೆ ನೋಡಿಕೊಂಡು ಮಾರ್ಕೆಟಿಗೆ ಬಂದ್ವಿ. ಯಾಕೆಂದರೆ ಊರಿಗೆ ಹೋಗ್ಬೇಕಿತ್ತಲ್ಲ, ಸ್ವಲ್ಪ ಹಣ್ಣುಗಳೆಲ್ಲ ತಗೊಳ್ಳೋದಿತ್ತು ಪೂಜೆಗೆ ಏನೇನು ಬೇಕು ಅಂತೆಲ್ಲ. ಪ್ರತಿ ವರ್ಷ ಇದೇ ಥರನೇ ಇರುತ್ತೆ. ಹೋಗ್ಬೇಕಾದ್ರೆ ಎಲ್ಲ ಫ್ರೆಶ್ ಆಗಿ ತಗೊಂಡೋಗ್ತೀವಿ. ಅಲ್ಲಿ ಅಷ್ಟು ಸಿಗಲ್ಲ, ಸಿಕ್ಕಿದ್ರೂ ಒಂದೆರಡು ಅಂಗಡಿಗಳಿರುತ್ತೆ, ಸಿಕ್ಕಾಪಟ್ಟೆ ರೇಟೆಲ್ಲ ಜಾಸ್ತಿ ಹೇಳ್ತಾರೆ ಹಳ್ಳಿ ಸೈಡಲ್ಲಿ. ಹಾಗಾಗಿ ಇಲ್ಲಿಂದನೇ ಪ್ರತಿ ವರ್ಷವೂ ತಗೊಂಡೋಗ್ತೀನಿ ನಾನು. ಪೂಜೆಗೆ ಬೇಕಾಗಿರೋವಂಥದ್ದು ಬೂದ್ಗುಂಬಳಕಾಯಿ ಎಲ್ಲ ತಗೊಂಡು ಇವಾಗ ಶಾಪಿಂಗ್ನ ಮಾಡ್ತಾಯಿದ್ದೀನಿ. ಹಬ್ಬದ ಟೈಮಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ ಪ್ರೈಸ್ ಎಲ್ಲ. ಹಣ್ಣು, ತರಕಾರಿ, ಹೂವು ಎಲ್ಲದೂ ಕೂಡ ಅಷ್ಟೇ. ಆದರೂ ಏನು ಮಾಡೋಕ್ಕಾಗಲ್ಲ, ವರ್ಷಕ್ಕೆ ಒಂದು ಸಲ ಅಂತ ಅಂದಾಗ ಅದೆಲ್ಲ ನಾವು ಯೋಚನೆ ಮಾಡೋಕ್ಕಾಗಲ್ಲ. ನಂಗೆ ಅದೇ ಥರ ಅನಿಸುತ್ತೆ, ನಿಮಗೂ ಕೂಡ ಹಂಗೆ ಅನಿಸುತ್ತಾ ಅಂತ ಕಮೆಂಟಲ್ಲಿ ತಿಳಿಸಿ. ಏನೇನು ಬೇಕಿತ್ತು ಎಲ್ಲ ತೊಗೊಂಡು ಹೊರಟ್ವಿ. ಮನೆಯವರು ಕೂಡ ಕೆಲಸ ಮುಗಿಸ್ಕೊಂಡು ಬರೋ ಸ್ವಲ್ಪ ಲೇಟ್ ಆಯಿತು. ಬಟ್ ಏನು ಮಾಡೋಕ್ಕಾಗಲ್ಲ, ಅದನ್ನು ಕೂಡ ಜವಾಬ್ದಾರಿ ಅಲ್ವಾ, ಮುಗಿಸ್ಲೇಬೇಕು. ಅವ್ರಿಗೆ ರಜಾ ಇರಲ್ಲ ಈ ಹಬ್ಬಗಳಿಗೆಲ್ಲ, ಅದೊಂದು ಬೇಜಾರು. ಮುಗಿಸ್ಕೊಂಡು ಹೇಗೋ ಬಂದ್ವಿ. ಮಕ್ಕಳು ವೆಯ್ಟ್ ಮಾಡ್ತಿದ್ರು, ಸ್ಕೂಲ್ ರಜಾ ಇದೆಯಲ್ಲ ಊರಲ್ಲೇ ಬಿಟ್ಟಿದ್ವಿ. ವೆಯ್ಟ್ ಮಾಡ್ತಿದ್ರು. ಹೋದ ತಕ್ಷಣ ಫುಲ್ ಖುಷಿ ಆದರು, ನಮಗೂ ಕೂಡ ಖುಷಿ ಆಯಿತು. ಜೊತೇಲಿದ್ದಾಗ ಯಾರ ಬೆಲೆನೂ ಗೊತ್ತಾಗಲ್ಲ, ದೂರದಲ್ಲಿದ್ದಾಗಲೇ ಪ್ರೀತಿ ಜಾಸ್ತಿ ಅಂತ ಹೇಳ್ತಾರಲ್ಲ, ಖಂಡಿತ ನಿಜ ಅದು. ಫುಲ್ ಖುಷಿ ಆದ ನನ್ನ ಮಗ ಅಂತೂ. ನನ್ನ ಮಗ ವೆಯ್ಟ್ ಮಾಡ್ತಿದ್ದಿದ್ದು ಬಟ್ಟೆಗೆ, ಹಬ್ಬದ ದಿನ ಹಾಕ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಹೊಸ ಬಟ್ಟೆ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. ಮಗಳದ್ದು ಬಂದಿತ್ತು, ಕೊಟ್ಟು ಕಳಿಸಿದ್ದೆ ಹೋಗ್ಬಾಗ್ಲೇ. ಬಟ್ ಮಗಂದು ಸ್ವಲ್ಪ ಲೇಟಾಗಿ ಬಂತು, ಫಸ್ಟ್ ಕ್ರೈಯಲ್ಲಿ ಆರ್ಡ್ರ್ ಮಾಡಿದ್ದೆ, ಲೇಟಾಗಿ ಬಂತು. ಹಂಗಾಗಿ ನಾನೇ ತೊಗೊಂಬಂದಿದ್ದೆ. ಫುಲ್ ಖುಷಿ ನನ್ನ ಮಗಂಗಂತೂ. ನಾನು ಹಿಂಗೆ ಬಟ್ಟೆ ಇಷ್ಟಪಡ್ತೀನೋ ಅದೇ ಥರ ಇಷ್ಟಪಡ್ತಾನೆ ಅವನು ಕೂಡ. ಹಂಗಾಗಿ ಈಗ ಓಪನ್ ಮಾಡಿ ನೋಡ್ತಿದ್ದಾನೆ. 2 ಪೇರ್ ತರಿಸಿದೆ, ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಪರವಾಗಿಲ್ಲ. ನಾನು ಹುಟ್ದಾಗಿಂದ ಆಲ್ಮೋಸ್ಟು ಜಾಸ್ತಿ ಎಲ್ಲ ಫಸ್ಟ್ ಕ್ರೈಯಲ್ಲೇ ಬಟ್ಟೆಗಳನ್ನ ತರಿಸೋದು. ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಮತ್ತು ಕಂಫರ್ಟ್ ಎಲ್ಲ. ಹಂಗಾಗಿ ಅದಾಯಿತು. ಮತ್ತು ನಾನು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಅಮ್ಮ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ರು. ಸ್ವಲ್ಪ ಬೇಜಾರಾಯಿತು ನನಗೆ. ಹಿಂದಿನ ದಿನವೇ ಹೋಗಬೇಕಿತ್ತು, ಪ್ರತಿ ವರ್ಷ ಹಿಂದಿನ ದಿನವೇ ಹೋಗ್ತಿದ್ದೆ. ಬಟ್ ಈ ಸಲ ವರ್ಕ್ ಬಂದಿದ್ದರಿಂದ ಹೋಗೋಕ್ಕಾಗಲಿಲ್ಲ. ಮುಗಿಸ್ಕೊಂಡೆ ಬಾ, ಪರವಾಗಿಲ್ಲ, ನಾವು ಮಾಡ್ಕೊತಿರ್ತೀವಿ ಅಂತ ಹೇಳಿದರು. ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಅರ್ಧ ಅಡುಗೆ ಎಲ್ಲ ಆಗಿತ್ತು. ಹಾಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ವಿ. ಫಸ್ಟ್ ಬಂದು ಆಯುಧ ಪೂಜೆ, ಆಮೇಲೆ ಸಂಜೆಗೆ ಪಿತೃಪಕ್ಷ ಮಾಡೋದು. ನಮ್ಮ ಮಾವನ ಮಗಳು ಬಂದಿದ್ಲು ಹಿಂದಿನ ದಿನ. ನನ್ನ ಕೆಲಸನ ಇವತ್ತು ಅವಳು ಮಾಡ್ತಿದ್ದಾಳೆ, ಥ್ಯಾಂಕ್ಸ್ ಹೇಳಬೇಕು. ಅಮ್ಮಂಗೆ ಅಡುಗೆಲೆಲ್ಲ ಸಖತ್ ಹೆಲ್ಪ್ ಮಾಡಿದ್ಲು. ನನ್ನ ಮಗಳು ಕೂಡ ಇದ್ಲು, ಹಾಗೆ ಅಜ್ಜಿ ಕೂಡ ಹೋಗಿದ್ರು ಎಲ್ಲ. ನಾನೇ ಇವತ್ತು ಲೇಟ್ ಆಯಿತು, ಸ್ವಲ್ಪ ಬೇಜಾರಾಯಿತು. ನೋಡಿ, ಬಿಸ್ನೆಸ್ ಅಂತ ಮಾಡೋರ್ದು ಈ ಥರ ಇರುತ್ತೆ ಪರಿಸ್ಥಿತಿಗಳು. ಆನ್ ಟೈಮಿಗೆ ಕರೆಕ್ಟಾಗಿ ಎಲ್ಲ ಕಡೆ ನಮ್ಮ ಪ್ರೆಸೆನ್ಸ್ನ ನಾವು ಕೊಡೋಕ್ಕಾಗಲ್ಲ. ಬಟ್ ಅದನ್ನು ಫ್ಯಾಮಿಲಿಯವ್ರು ಅರ್ಥ ಮಾಡ್ಕೊಂಡ್ರೆ ಅದೇನು ಅಂಥ ಪ್ರಾಬ್ಲಮ್ ಅಂತ ಅನಿಸಲ್ಲ. ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ. ನಾನು ಹೋದ ತಕ್ಷಣ ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಪ್ರತಿ ವರ್ಷ ಇದೇ ಥರನೇ ಇರುತ್ತೆ. ನನಗೆ ಬುದ್ಧಿ ಬಂದಾಗಿಂದನೂ ಇದೇ ಥರ ನಮ್ಮ ಮನೆಯಲ್ಲಿ ಪೂಜೆ ಮಾಡಿರೋದನ್ನ ನಾನು ನೋಡ್ಕೊಂಬಂದಿರೋದು. ಆಯುಧ ಪೂಜೆ ಎಲ್ಲ ಆಗುತ್ತೆ ಮಧ್ಯಾಹ್ನ. ಸಂಜೆಗೆ ಪಿತೃಪಕ್ಷ ಮಾಡೋದು. ನಮ್ಮದು ತೋಟ ಆಗಿರೋದ್ರಿಂದ ಬೋರ್ ಇದೆ, ಮತ್ತು TC ಇದೆ, ಮತ್ತು ಮಿಷಿನ್ ಮನೆ ಏನಿದೆ, ಮೋಟರೆಲ್ಲ ಇಟ್ಟಿರೋ ಅಂಥದ್ದು, ಅಲ್ಲಿಗೂ ಕೂಡ ಪೂಜೆನ ಮಾಡ್ತೀವಿ. ಹಂಗಾಗಿ ಈಗ ತೋಟಕ್ಕೆ ಹೋಗ್ತಾಯಿದ್ದೀವಿ. ನೋಡಿ, ಈ ಮಳೆಗಾಲದಲ್ಲಿ ಈ ಥರ ಇರುತ್ತೆ ತೋಟ, ನೋಡೋಕ್ಕೆ 2 ಕಣ್ಣು ಸಾಕಾಗಲ್ಲ, ಅಷ್ಟು ಚೆನ್ನಾಗಿದೆ, ಫುಲ್ ಗ್ರೀನರಿ. ಮಿಷಿನ್ ಮನೆ ಸ್ವಲ್ಪ ಹಳೆಯದು, ಬಟ್ ಆಲ್ಮೋಸ್ಟ್ ಇದೇ ಥರನೇ ಇರುತ್ತೆ. ಅದಕ್ಕೇನು ಆಲ್ಟ್ರೇಷನ್ ಎಲ್ಲ ಅಷ್ಟು ಮಾಡೋಕ್ಕಾಗಲ್ಲ. ಹಂಗಾಗಿ ಅದು ಹಾಗೇ ಇರುತ್ತೆ. ಇವಾಗ ಪೂಜೆ ಮಾಡ್ತಾಯಿದ್ದೀವಿ. ಹೊಸ್ಲು ತೊಳೆದು ತೋರಣ ಕಟ್ಟಿ ಅಪ್ಪ ಫಸ್ಟ್ ಹಿಂದಿನ ದಿನ ಎಲ್ಲ ಕ್ಲೀನ್ ಮಾಡಿದರು. ಇವಾಗ ನಾನು ಪೂಜೆ ಮಾಡ್ತಾಯಿದ್ದೀನಿ. ಅಪ್ಪಂಗೆ ಈ ಒಂದು ಪೂಜೆಗೆಲ್ಲ ನಾನು ಇರಲೇಬೇಕು. ಪ್ರತಿ ವರ್ಷವೂ ಅಷ್ಟೇ ವೆಯ್ಟ್ ಮಾಡ್ತಿರ್ತಾರೆ ನಾನು ಮಾಡೋವರೆಗೂ. ಎಲ್ಲ ಫೋಟೋ ಎಲ್ಲ ಚಿಕ್ಕದಾಗಿ ಇಟ್ಕೊಂಡಿದ್ದಾರೆ, ಅದನ್ನೆಲ್ಲ ಕ್ಲೀನ್ ಮಾಡಿ ಈಗ ಪೂಜೆನ ಮಾಡ್ತಾಯಿದ್ದೀವಿ. ನನಗೆ ಸ್ವಲ್ಪ ಲೇಟಾಗಿ ಹೋದ್ನಲ್ಲ ಅಂತ ಟೆನ್ಷನ್ ಆಗ್ತಿತ್ತು. ಬಟ್ ಏನಿಲ್ಲ, ಆನ್ ಟೈಮ್ಗೆ ಎಲ್ಲ ಕೂಡ ಚೆನ್ನಾಗೇ ಆಯಿತು.
ಯಾವ ರೀತಿ ಪ್ರತಿ ವರ್ಷ ನಡೆಯುತ್ತೋ ಅದೇ ಥರ ಕರೆಕ್ಟ್ ಟೈಮ್ಗೆ ಎಲ್ಲದೂ ಕೂಡ ಆಯಿತು. ನಮ್ಮ ಮನೆಯವ್ರು ಅದೇ ಹೇಳ್ತಿರ್ತಾರೆ, ಎಲ್ಲ ಚೆನ್ನಾಗೇ ಆಗುತ್ತೆ, ಚೆನ್ನಾಗೇ ಮಾಡ್ತೀಯ, ಸುಮ್ಮನೆ ಟೆನ್ಷನ್ ಮಾಡ್ಕೊತೀಯ ಅಂತ. ಅದೇನು ಮಾಡೋಕ್ಕಾಗಲ್ಲ, ಅದೊಂದು ಜವಾಬ್ದಾರಿ ಅಂತ ಇದ್ಮೇಲೆ ಅದನ್ನು ಮುಗಿಸೋವರೆಗೂ ಟೆನ್ಷನ್ ಆಗೇ ಆಗುತ್ತೆ ಅಲ್ವಾ. ಎಲ್ಲರಿಗೂ ಅದೇ ಥರನೇ ನನಗೂ ಅನಿಸುತ್ತೆ ಅಷ್ಟೇ. ಮಿಷಿನ್ ಮನೆ ಪೂಜೆ ಆದಮೇಲೆ ಇವಾಗ ನಾವು ಬೋರ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲೂ ಕೂಡ ಬೋರ್ಗೆ ಪೂಜೆ ಮಾಡಬೇಕು, ಯಾಕಂದರೆ ನೀರು ಮೇಯ್ನ್ ಬೇಕೇ ಬೇಕು. ತೋಟ ಇದೆ ಅಂತ ಅಂದರೆ ಈಗ ರೈತರಿಗೆ ತುಂಬಾ ಇಂಪಾರ್ಟೆಂಟು. ಅವರು ಸಾಕಿರೋ ಅಂಥ ಪ್ರಾಣಿಗಳು ಮತ್ತು ಅವ್ರು ನಂಬಿರೋ ಅಂಥ ಈ ನೀರು, ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಹಂಗಾಗಿ ಇವೇ ನಮ್ಮ ದೊಡ್ಡ ಆಯುಧ ಅಂತಲೇ ಹೇಳ್ಬೋದು. ಹಂಗಾಗಿ ಇವಕ್ಕೆಲ್ಲ ವರ್ಷ ಪೂಜೆ ನಡೆಯುತ್ತೆ. ತೋಟದ ಒಳಗಡೆನೇ ಇರೋದ್ರಿಂದ ಸ್ವಲ್ಪ ಹುಲ್ಲೆಲ್ಲ ಬೆಳ್ಕೊಂಡಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ಕೊಂಡ್ವಿ. ಅದಾದಮೇಲೆ ಇವಾಗ TC ಇದೆ, ನಮ್ಮದೇ ಓನ್ TC ಇದು. ಹಳ್ಳಿಗಳ ಕಡೆ ಸ್ವಲ್ಪ ಕರೆಂಟೆಲ್ಲ ಪ್ರಾಬ್ಲಮ್ ಆಗ್ತಿರುತ್ತೆ, ಹಂಗಾಗಿ ಇದನ್ನು ಸ್ವಂತಕ್ಕೇ ಇಡಿಸ್ಕೊಂಡಿರೋದು. ಹಂಗಾಗಿ ಅದಕ್ಕೂ ಕೂಡ ಇವಾಗ ಪೂಜೆ ಮಾಡ್ತಿದ್ದೀವಿ. ಇನ್ನೇನು ಲಾಸ್ಟಲ್ಲಿ ಇನ್ನೊಂದು 5 ನಿಮಿಷ ಟೈಮ್ ಕೊಟ್ಟಿದ್ರೆ ಸಾಕಾಗಿತ್ತು ಅನ್ನಿಸ್ತು, ಅಷ್ಟರಲ್ಲಿ ಮಳೆ ಬಂದೇ ಬಿಡ್ತು. ಬಟ್ ಓಕೆ, ಏನು ನಮ್ಮದೇನು ಹಾಳಾಯಿತು ಅಂತೇನು ಅನ್ನಿಸ್ಲಿಲ್ಲ, ಎಲ್ಲ ಚೆನ್ನಾಗಾಯಿತು. ಸ್ವಲ್ಪ ಲಾಸ್ಟಲ್ಲಿ ಅರ್ಜೆಂಟ್ ಆಯಿತು ಅಷ್ಟೇ. ಖುಷಿ ಆಯಿತು, ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಯಿತು ಪೂಜೆ. ಅಷ್ಟರಲ್ಲಿ ಮನೆಗೆ ಬಂದ್ವಿ, ಮಳೆ ಸ್ಟಾರ್ಟ್ ಆಗೇ ಹೋಯಿತು. ತೋಟದ ಮನೆ, ಮಳೆ ಅದೆಲ್ಲ ನೋಡೋಕೆ ಒಂಥರ ಸಖತ್ತಾಗಿರುತ್ತೆ ಅಲ್ವಾ. ಹಾಗೆ ಅದು ಅಲ್ಲಿ ಪ್ರತಿದಿನ ಇರೋರಿಗೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಬಟ್ ನಾವು ಅಪರೂಪಕ್ಕಾಗಿ ನೋಡೋರಿಗೆ ನಮ್ಗೆ ತುಂಬಾ ಇಷ್ಟ ಆಗುತ್ತೆ. ನೆಕ್ಸ್ಟು ನಾವು ನಮ್ಮ ಅಜ್ಜಿ ತಾತ ಇರೋವಂಥ ಜಾಗಕ್ಕೆ ಹೋಗಬೇಕು ಪೂಜೆ ಮಾಡ್ಕೊಂಡು ಬರೋಕ್ಕೆ. ಮತ್ತು ಗಾಡಿ ಪೂಜೆ ಇದೆ. ಮಳೆ ಬಂದುಬಿಡ್ತಲ್ಲ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಹಾಗೆ ಎಲ್ಲ ಕೂತಿದ್ವಿ. ಪರವಾಗಿಲ್ಲ ನಿಲ್ಲುತ್ತೆ ಅಂದ್ಕೊಂಡ್ವಿ. ಅದೇ ಥರ ಕರೆಕ್ಟಾಗಿ ಒಂದು ಅರ್ಧ ಗಂಟೆ ಬಂದು ಮಳೆ ನಿಂತೋಯ್ತು. ಮಳೆ ನಿಂತ ಮೇಲೆ ಹೋಗಿ ಸ್ವಲ್ಪ ಫೋಟೋಶೂಟ್ ಮಾಡ್ಕೊಂಡ್ವಿ. ನಮ್ಮೂರಂತೂ ಮಿನಿ ಮಲೆನಾಡಾಗೋಗಿತ್ತು, ತುಂಬಾ ಚೆನ್ನಾಗಿತ್ತು. ನಾನು ಮತ್ತು ನಮ್ಮ ಮಾವನ ಮಗಳಿಬ್ರು ಫೋಟೋಶೂಟ್ನ ಮಾಡ್ಕೊಂಡ್ವಿ. ಅದೆಲ್ಲ ಆದಮೇಲೆ ಇವಾಗ ಗಾಡಿ ಪೂಜೆನ ಮಾಡ್ತಾಯಿದ್ವಿ. ಅಪ್ಪಂದು ಗಾಡಿ ಇದು, ಪ್ರತಿದಿನ ವರ್ಕಿಗೆ ಹೋಗೋಕ್ಕೆ ಮತ್ತು ಏನಾದರೂ ಬೇಕಂದರೆ ಎಲ್ಲ ಓಡಾಡೋಕ್ಕೆ ಅಂದ್ಬಿಟ್ಟು ಚಿಕ್ಕದಾಗಿ ಇಲ್ಲಿ ನಮಗೆ ಇರೋವಂಥ ರೋಡಲ್ಲಿ ಈ ಥರ ಗಾಡಿಗಳೇ ಬೆಟರು. ದೊಡ್ಡ ಗಾಡಿಗಳೆಲ್ಲ ಓಡಿಸೋದು ಸ್ವಲ್ಪ ಕಷ್ಟ, ಹಳ್ಳಿ ಕಡೆ ಗೊತ್ತಲ್ವ. ಹಂಗಾಗಿ ಈ ಥರ ಗಾಡಿ ಅವರು ಸ್ಟಾರ್ಟಿಂಗಿಂದನೂ ಇದೇ ಥರ ಗಾಡಿನ ಇಟ್ಕೊಂಡಿದ್ದಾರೆ. ಹಂಗಾಗಿ ಅದಕ್ಕೀಗ ಪೂಜೆನ ಮಾಡ್ತಾಯಿದ್ದೀವಿ. ಪ್ರತಿದಿನ ನಮ್ಮ ಅಪ್ಪನ ಸೇಫಾಗಿ ಕರ್ಕೊಂಬರಲಿ ಮನೆಗೆ ಅಂದ್ಬಿಟ್ಟು ಗಾಡಿ ಪೂಜೆ ಎಲ್ಲ ಮಾಡಿದಾದಮೇಲೆ ನೆಕ್ಸ್ಟ್ ಇವಾಗ ನಮ್ಮ ಅಜ್ಜಿ ತಾತ ಇರೋವಂಥ ಜಾಗಕ್ಕೆ ನಾವು ಹೋಗ್ತಾಯಿದ್ದೀವಿ. ಮಳೆ ಬಂದಿದ್ದರಿಂದ ತೋಟದಲ್ಲಿ ಕಾಲಿಡೋದೇ ಕಷ್ಟ ಆಗ್ತಿತ್ತು. ಚಪ್ಪಲಿ ಎಲ್ಲ ಮಣ್ಣೊಳಗಡೆ ಊದ್ಕೊಂಡೇ ಬಿಡ್ತು. ಸರಿ ಆಯ್ತು ಬೇಡ ಅಂದ್ಬಿಟ್ಟು ಚಪ್ಪಲಿ ಅಲ್ಲೇ ಬಿಟ್ಬಿಟ್ಟು ಈಗ ಬರೀ ಕಾಲಲ್ಲೇ ನಡ್ಕೊಂಡು ಹೋಗ್ತಾಯಿದ್ದೀವಿ. ಅಜ್ಜಿ ತಾತ ಮತ್ತು ನಮ್ಮ ದೊಡ್ಡಪ್ಪ ದೊಡ್ಡಮ್ಮಂಗೆ ನಾವಿವಾಗ ಪಿತೃಪಕ್ಷನ ಮಾಡ್ತಾ ಇರೋವಂಥದ್ದು. ಅಜ್ಜಿ ತಾತ ಇಬ್ಬರೂ ಒಂದೇ ಕಡೆ ಇಲ್ಲೇ ಮಣ್ಣು ಮಾಡಿರೋದು. ಅದ್ರ ಮೇಲೆ ಒಂದು ತೆಂಗಿನ ಮರ ಕೂಡ ಅಪ್ಪ ಹಾಕಿದ್ರು. ಈಗ ಅದು ಇಷ್ಟು ದೊಡ್ಡದಾಗಿ ಬೆಳೆದಿದೆ. ನಮ್ಮ ತಾತ ಸತ್ತಾಗ ನಾನು ಆಲ್ಮೋಸ್ಟ್ 1.5-2 ವರ್ಷ ಅನಿಸುತ್ತೆ. ಅಜ್ಜಿ ಸತ್ತಾಗ ಒಂದು 10-12 ವರ್ಷ ಅಷ್ಟು ಏಜಲ್ಲಿದ್ದೆ. ತಾತನ ನೋಡಿರೋ ನೆನಪಿಲ್ಲ, ಬಟ್ ಅಜ್ಜಿ ಅಂತೂ ತುಂಬಾ ಚೆನ್ನಾಗಿ ನೆನಪಿದ್ದಾರೆ. ಅಷ್ಟು ಇಷ್ಟಪಡ್ತಿದ್ರು ನನ್ನನ್ನು. ನಿಜವಾಗ್ಲೂ ಈಗ ಅನಿಸ್ತಿದೆ ಅಜ್ಜಿ ತಾತ ಇವಾಗಿರಬೇಕಿತ್ತು. ಅವರು ಜೊತೇಲಿದ್ದಾಗ ಅವ್ರದ್ದು ವ್ಯಾಲ್ಯೂ ನಮಗೆ ನಿಜವಾಗ್ಲೂ ಗೊತ್ತಿರಲ್ಲ. ಮತ್ತು ಆ ಏಜಲ್ಲಿ ಕೂಡ ಅಷ್ಟೇ ನಮಗೇನು ಅಷ್ಟು ಅವ್ರ ಬಗ್ಗೆ ಒಂದು ಅಟ್ಯಾಚ್ಮೆಂಟ್ ಆಗಿ ಫೀಲಿಂಗ್ಸ್ ಆಗಲಿ ಏನೂ ಇರಲ್ಲ. ಬಟ್ ಇವಾಗ ಅನಿಸುತ್ತೆ ಇರಬೇಕಿತ್ತು, ನಮ್ಮನ್ನು ಅವ್ರು ನೋಡಬೇಕಿತ್ತು, ಅವರನ್ನು ನಾವು ನೋಡಬೇಕಿತ್ತು. ಅವ್ರ ಜೊತೆ ಇರೋವಂಥ ಬಾಂಡಿಂಗ್ ನಿಜವಾಗ್ಲೂ ಬೇರೆ ಯಾರೂ ಫೀಲ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ತುಂಬಾ ಮಿಸ್ ಮಾಡ್ಕೊತೀನಿ ಅಂತಲೇ ಹೇಳ್ಬೋದು. ಈ ಹಬ್ಬದಲ್ಲಿ ಅಂತಲ್ಲ, ನಮಗೆ ಊರಿಗೆ ಹೋಗಬೇಕು ಅನ್ನಿಸ್ದಾಗೆಲ್ಲ ಅಷ್ಟೇ, ನನಗೂ ಅಷ್ಟೇ, ನಮ್ಮ ಮನೆಯವ್ರಿಗೂ ಅಷ್ಟೇ ಅಜ್ಜಿ ತಾತ ಸಿಕ್ಕಾಪಟ್ಟೆ ನೆನಪಾಗ್ತಾರೆ. ನಮ್ಮ ಮನೆಯವರು ಕೂಡ ಸ್ವಂತ ಅತ್ತೆ ಮಗನೇ ಆಗಿರೋದ್ರಿಂದ ಅವ್ರಿಗೂ ಅಜ್ಜಿ ತಾತನ ಮೇಲೆ ಸಿಕ್ಕಾಪಟ್ಟೆ ಅಟ್ಯಾಚ್ಮೆಂಟ್ ಇದೆ. ತುಂಬಾ ಇಷ್ಟಪಡ್ತಿದ್ರು ಅವರು. ಬಟ್ ಈಗ ಅವರಿಲ್ಲ ಅನ್ನೋದು ಒಂದು ನಿಜವಾಗ್ಲೂ ಏನೋ ಒಂದು ಮಿಸ್ ಆದಂಗೆ. ಬಟ್ ಏನು ಮಾಡೋಕ್ಕಾಗಲ್ಲ, ಏಜ್ ಆಗಿತ್ತು ಇಬ್ರಿಗೂ ಕೂಡ. ಹಂಗಾಗಿ ಅವರು ನಮ್ಮಿಂದ ದೂರ ಹೋದರು. ಬಟ್ ಇವತ್ತು ಅವ್ರನ್ನ ನೆನೆಸ್ಕೊಂಡು ಪೂಜೆ ಮಾಡ್ತಿರೋದು ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ನಮ್ಮನ್ನು ನೋಡೋದಕ್ಕೆ, ನಮಗೆಲ್ಲ ಆಶೀರ್ವಾದ ಮಾಡೋದಕ್ಕೆ ಇವತ್ತು ಅವ್ರು ಬರ್ತಾರೆ ಅನ್ನೋ ಒಂದು ನಂಬಿಕೆ ನಿಜವಾಗ್ಲೂ ಅದೇ ಒಂಥರ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು.
ಅಜ್ಜಿ ತಾತ ಪೂಜೆ ಮುಗಿಸ್ಕೊಂಡು ಇವಾಗ ನಾವು ನಮ್ಮ ದೊಡ್ಡಪ್ಪ ದೊಡ್ಡಮ್ಮಂಗೆ ಪೂಜೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೂ ಅಷ್ಟೇ ಸೇಮ್ ಅದೇ ಥರ ಮರನ ನೆಟ್ಟಿದ್ದಾರೆ, ತೆಂಗಿನ ಮರನ ಒಂದು ನೆನಪಿಗೆ ಇರಲಿ ಅಂದ್ಬಿಟ್ಟು ಅಲ್ಲಿ ಇವಾಗ ನಾವು ಪೂಜೆ ಮಾಡ್ತಾ ಇದ್ದೀವಿ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಅಷ್ಟೇ ತುಂಬಾ ನಮ್ಮ ಇಡೀ ಫ್ಯಾಮಿಲಿಗೆ ಒಂದು ಬ್ಯಾಕ್ ಬೋನ್ ಆಗಿದ್ರು ಅಂತಲೇ ಹೇಳ್ಬೋದು. ಎಷ್ಟೋ ಜನಕ್ಕೆ ಆರೋಗ್ಯದ ವಿಷಯದಲ್ಲಿ ಹೆಲ್ಪ್ ಮಾಡಿದ್ದಾರೆ. ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿದ್ರು ನಮ್ಮ ದೊಡ್ಡಪ್ಪ. ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ನಿಜವಾಗ್ಲೂ ತುಂಬ ಜನ ಈಗಲೂ ಕೂಡ ನೆನೆಸ್ಕೊತಾರೆ ಅವ್ರನ್ನ. ಬಟ್ ಈಗ ಅವರಿಲ್ಲ ಅನ್ನೋದು ಎಷ್ಟೋ ಜನಕ್ಕೆ ಒಂದು ಏನೋ ಮಿಸ್ ಮಾಡ್ಕೊಂಡಂಗೆ ಫೀಲ್ ಅಂತಲೇ ಹೇಳ್ಬೋದು. ಏನು ಮಾಡೋಕ್ಕಾಗಲ್ಲ, ಯಾರ ಟೈಮು ಎಲ್ಲಿವರೆಗೂ ಇರುತ್ತೆ ಅಷ್ಟು ಮಾತ್ರನೇ ನಾವು ಇರೋಕ್ಕಾಗೋದು. ಇವರೇ ನಮ್ಮ ಅಜ್ಜಿ ತಾತ ಅಪ್ಪ ಅಮ್ಮ. ಅವ್ರಿಗಿವತ್ತು ಪೂಜೆ ಮಾಡ್ತಿರೋದು ಏನೋ ಒಂಥರ ಖುಷಿ ಆಗುತ್ತೆ. ತುಂಬಾ ಕಷ್ಟಪಟ್ಟಿದ್ದಾರೆ ಆಗಿನ ಕಾಲದಲ್ಲಿ ಅವರು ಈ ಒಂದು ತೋಟ ಮಾಡೋದಕ್ಕೆ ಮತ್ತು ಮಕ್ಳನ್ನ ಸಾಕೋದಕ್ಕೆಲ್ಲ. ಅದು ನಿಜವಾಗ್ಲೂ ನಮ್ಮ ಕೈಯಲ್ಲಿ ನಾವು ಅದನ್ನು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಅವರು ಅವತ್ತು ಅಷ್ಟು ಕಷ್ಟಪಟ್ಟಿದ್ದಕ್ಕೆ ನಾವು ಇವಾಗ ಈ ಥರ ಇದ್ದೀವಿ ಅಂತಲೇ ಹೇಳ್ಬೋದು. ಅದನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಪೂಜೆ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಅಡುಗೆಗಳು ಕೂಡ ಎಲ್ಲ ರೆಡಿ ಆಗ್ತಿತ್ತು. ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಮಾವನ ಮಗ ಸೇರ್ಕೊಂಡು ವಡೆ ಹಾಕ್ತಿದ್ದಾರೆ. ನಮ್ಮದು ವೆಜ್ ಊಟ ಅವಾಗಿಂದ ಯಾವ ರೀತಿ ನಡ್ಸ್ಕೊಂಬಂದಿದೆ ಅದೇ ಥರನೇ ಮಾಡಿಸ್ಕೊಂಡು ಹೋಗ್ತಿದ್ದೀವಿ. ಬಟ್ ಯಾವ ವರ್ಷವೂ ಕೂಡ ಈಗೆಲ್ಲ ಅನುಕೂಲಕ್ಕೆ ತಕ್ಕಂಗೆ ದಿನಗಳನ್ನ ಚೇಂಜ್ ಮಾಡ್ಕೊತಾರೆ. ಆ ಥರ ನಾವು ಯಾವತ್ತೂ ಚೇಂಜ್ ಮಾಡಿಲ್ಲ. ಇಂದ ಏನು ನಡೆಸಿದ್ದಾರೆ ಅದೇ ಥರನೇ ನಾವು ಮಾಡ್ಕೊಂಡು ಹೋಗ್ತಿರೋದು. ಮತ್ತು ಕೆಲವರೆಲ್ಲ ಯಾರು ಸ್ವೀಟ್ ತಿನ್ನಲ್ಲ ಅಂದ್ಬಿಟ್ಟು ನಾನ್ ವೆಜ್ಗೆಲ್ಲ ಚೇಂಜ್ ಮಾಡ್ಕೊಂಬಿಡ್ತಾರೆ. ನಾವು ಆ ಥರನೂ ಕೂಡ ಯಾವತ್ತೂ ಮಾಡಿಲ್ಲ. ಏನು ಮಾಡ್ಕೊಂಡು ಬಂದಿದ್ರು ಅವಾಗಿಂದ ಅದೇ ಥರ ಮಾಡ್ಕೊಂಡು ಹೋಗ್ತಿದ್ದೀವಿ. ನೆಕ್ಸ್ಟ್ ಡೇಗೆ ನಾವು ನಾನ್ ವೆಜ್ನ ಮಾಡ್ತೀವಿ. ಕೆಲವೊಂದು ಸಲ ವಾರಗಳು ಸರಿಯಾಗಿ ಸಿಗಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ. ಅದೇನು ಆದ್ರೂ ಅವತ್ತು ಏನು ಮಾಡಬೇಕು ಅದನ್ನೇ ಮಾಡೋದು. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಅಜ್ಜಿದಿರು ಹೆಲ್ಪ್ ಮಾಡಿದ್ರು. ಮತ್ತು ನಮ್ಮ ಅಪ್ಪನ ಅಕ್ಕನ ಮಗ ಬಂದಿದ್ದರು, ಮಂಜಣ್ಣ ಅಂಕಲ್ ಅಂತ. ಅವರು ಕೂಡ ಎಲ್ಲ ಹೆಲ್ಪ್ ಮಾಡಿದ್ರು ಪೂಜೆಗೆ ಜೋಡಿಸೋದಕ್ಕೆ. ಎಲ್ಲ ಜೋಡಿಸಿದ್ದಾದಮೇಲೆ ಇವಾಗ ಎಡೆಗೆ ಏನೇನು ಮಾಡಿದ್ವಿ ಅಡುಗೆಗಳನ್ನ ಅದನ್ನೆಲ್ಲ ಈಗ ಎಡೆ ಇಟ್ಟು ಪೂಜೆನ ಮಾಡ್ತಿದ್ದೀವಿ. ಇದನ್ನು ನಾರ್ಮಲಾಗಿ ಎಲ್ಲರೂ ಮಾಡ್ತೀರಾ. ನಾವು ಅದೇ ಥರನೇ ಈಗ ಪೂಜೆನ ಮಾಡ್ತೀವಿ. ಬಟ್ ಎಲ್ಲರೂ ಮನೆಗಳಲ್ಲೂ ಅಡುಗೆ ಮಾಡೋದು, ಊಟ ಮಾಡೋದು ಎಲ್ಲ ಇದ್ದೇ ಇರುತ್ತೆ. ಬಟ್ ನಾವು ತೋರಿಸ್ತೀವಿ, ಎಲ್ಲರೂ ತೋರಿಸಲ್ಲ ಅಷ್ಟೇ. ಅದಕ್ಕೆ ಯಾರು ಕಣ್ಣಾಕೋಕ್ಕೆಲ್ಲ ಹೋಗಬೇಡಿ. ಇಷ್ಟು ಮಾಡಿದ್ರು, ಅಷ್ಟು ಮಾಡಿದ್ರು, ಅದು ತಿಂದರು, ಇದು ತಿಂದರು, ಅಲ್ಲೋದ್ರು ಇಲ್ಲೋದ್ರು ಅಂತೆಲ್ಲ ಎಷ್ಟೊಂದು ಜನ ದೃಷ್ಟಿ ಹಾಕ್ತಾರೆ. ಎಲ್ಲರೂ ಕೂಡ ಇವಾಗಂತೂ ಅದೇ ಥರ ಲೈಫ್ನ ಲೀಡ್ ಮಾಡ್ತಿರ್ತಾರೆ. ಬಟ್ ನಾವು ತೋರಿಸ್ಕೊತೀವಿ, ಅವ್ರು ತೋರಿಸಲ್ಲ ಅಷ್ಟೇ. ನಾವು ಈಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಿ, ಒಂದು ವ್ಲಾಗರ್ ಅಂದಮೇಲೆ ನಾವೇನು ನಡೀತಿದೆ ನಮ್ಮ ಲೈಫಲ್ಲಿ ಅದನ್ನೆಲ್ಲ ನಾವು ಒಂದು ವಿಡಿಯೋ ಮಾಡಿ ತೋರಿಸ್ಲೇಬೇಕಾಗುತ್ತೆ. ಮತ್ತು ನಮಗೋಸ್ಕರನಾದರೂ ನಮಗೊಂದು ಮೆಮೊರಿ ಆಗಿರಲಿ ಅಂತ ಕೂಡ ಈ ಒಂದು ವಿಡಿಯೋನ ಕ್ರಿಯೇಟ್ ಮಾಡಿ ನಾವು ನಮ್ಮ ಪೇಜಲ್ಲಿ ಇಟ್ಕೊತೀವಿ. ಹೋದ ವರ್ಷ ಯಾವ ರೀತಿ ಹಬ್ಬ ಆಗಿತ್ತು, ಈ ವರ್ಷ ಯಾವ ರೀತಿ ಹಬ್ಬ ಆಗಿದೆ, ಮತ್ತು ಮುಂದಕ್ಕೆ ಇದನ್ನೆಲ್ಲ ನಮ್ಮ ಮಕ್ಕಳು ಕೂಡ ನೋಡ್ತಾರೆ, ಅವರು ಕೂಡ ಕಲಿತಾರೆ ಅದರಿಂದ ಅಂದ್ಬಿಟ್ಟು ಒಂದು ಮೆಮೊರಿ ಆಗಿರಲಿ ಅಂತ ಕೂಡ ನಾನು ಒಂದು ಡಿಸೈಡ್ ಮಾಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಈ ವಿಡಿಯೋಗಳನ್ನೆಲ್ಲ ಇಟ್ಟಿರೋದು. ಹಂಗಾಗಿ ಇದಕ್ಕೆ ಬೇರೆ ಯಾವುದೇ ರೀತಿ ಉದ್ದೇಶ ಇಲ್ಲ. ಅದನ್ನು ತೋರಿಸಿಲ್ಲ, ಇದನ್ನು ತೋರಿಸಿಲ್ಲ ಅಂತೆಲ್ಲ ಕ್ವಶನ್ಗಳು ಹುಟ್ಟಬಹುದು. ಬಟ್ ಏನು ಮಾಡೋಕ್ಕಾಗಲ್ಲ. ನನಗೆ ನನ್ನ ಮನಸ್ಸಿಗೆ ಏನು ಸಮಾಧಾನ ಅನಿಸುತ್ತೆ ಅಷ್ಟನ್ನೇ ನಾನು ಮಾಡೋದು. ಹಂಗಾಗಿ ಪೂಜೆ ಕೂಡ ಚೆನ್ನಾಗಾಯಿತು. ಈಗ ಹಿರಿಯರು ಬಂದು ಊಟ ಮಾಡ್ಕೊಂಡು ಹೋಗಲಿ ಅಂತ ಡೋರ್ನ ಕ್ಲೋಸ್ ಮಾಡಿ ನಾವೆಲ್ಲ ಹೊರಗಡೆ ವೆಯ್ಟ್ ಮಾಡ್ತಿದ್ವಿ. ಈ ಒಂದು ಟೈಮು ಅಷ್ಟೇ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಒಂದು ಎಲ್ಲರೂ ಬಂದಿರೋರೆಲ್ಲ ಸೇರಿ ಒಂದು ಕೂತ್ಕೊಂಡು ಮಾತಾಡೋದಾಗಿರ್ಬೋದು, ಎಲ್ಲ ಒಂಥರ ಚೆನ್ನಾಗಿರುತ್ತೆ. ಮತ್ತು ಒಳಗಡೆ ಹೋದ್ಮೇಲೆ ಮತ್ತೊಂದು ಸಲ ಪೂಜೆನ ಮಾಡಿ ಅವ್ರಿಗೆ ಬಂದು ಹೋಗಿರ್ತಾರೆ ಅನ್ನೋ ಒಂದು ನಂಬಿಕೆ. ಪೂಜೆ ಎಲ್ಲ ಮಾಡಿದ ಮೇಲೆ ಈಗ ಮನೇಲಿರೋ ಅಂಥ ಹಿರಿಯರಿಗೆ ಆಶೀರ್ವಾದ ತಗೊಳ್ಳೋ ಅಂಥದ್ದು. ಯಾಕಂದರೆ ಬೇಕಲ್ವಾ, ನನ್ನ ಒಂದು ಬ್ಯಾಕ್ ಬೋನ್ ಅಂದರೆ ನಮ್ಮ ಅಪ್ಪ ಅಮ್ಮ, ನನ್ನ ಹಸ್ಬೆಂಡ್ ಮತ್ತು ನನ್ನ ಮಕ್ಕಳು. ಅವರೆಲ್ಲರೂ ಚೆನ್ನಾಗಿದ್ದರೆ ನಾನು ಕೂಡ ಚೆನ್ನಾಗೇ ಇರ್ತೀನಿ. ಹಂಗಾಗಿ ಅವರ ಆಶೀರ್ವಾದ ತಗೊಂಡು, ಮತ್ತು ನಮ್ಮ ಮನೇಲಿ ಈಗ ಹಿರಿಯರಂದರೆ ಇರೋದು ಅಜ್ಜಿದಿರು, ಅಮ್ಮನ ಕಡೆಯವರು, ಅಮ್ಮನಮ್ಮ ಮತ್ತು ಅಮ್ಮನ ದೊಡ್ಡಮ್ಮ. ಅವರು ಕೂಡ ಪ್ರತಿ ವರ್ಷ ಬರ್ತಾರೆ. ಅವರು ಈಗ ಹೇಳಿಲ್ವಾ, ನಮ್ಮ ಮನೇಲಿ ಸದ್ಯಕ್ಕೆ ಈಗ ಇರೋದು ಇವರೇನೆ ಹಿರಿಯರು ಅಂದರೆ. ಅವ್ರಿಗೂ ಕೂಡ ಎಲ್ಲ ಆಶೀರ್ವಾದ ತಗೊಳ್ಳೋಣ. ಅವ್ರು ಇರೋವರೆಗೂ ನಮ್ಮನ್ನು ಚೆನ್ನಾಗಿರಿ ಅಂತಲೇ ಆಶೀರ್ವಾದ ಮಾಡ್ತಾರೆ. ಹಂಗಾಗಿ ಬೇಕಲ್ವ ಅವರ ಆಶೀರ್ವಾದ ಮನಸ್ಸಲ್ಲಿ ಇರುತ್ತೆ. ಬಟ್ ಬಾಯಿ ಬಿಟ್ಟು ಯಾರೂ ಹೇಳ್ಕೊಳ್ಳಲ್ಲ ಅಷ್ಟೇ. ತುಂಬಾ ಖುಷಿ ಪಡ್ತಾರೆ ನಿಜವಾಗ್ಲೂ. ನಾನಂತೂ ಬ್ಲೆಸ್ಸಿಂಗ್ ಚೈಲ್ಡ್ ಅಂತಲೇ ಹೇಳ್ಬೋದು ಈ ಥರ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರೋದಕ್ಕೆ. ಖುಷಿ ಆಯಿತು.
ಏನೇ ಮಾಡ್ತೀನಿ ಅಂದರೂ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಮತ್ತು ಮಾಡ್ತಿರೋದನ್ನ ಎನ್ಕರೇಜ್ ಮಾಡ್ತಾರಲ್ಲ, ಅದು ಒಂದು ಬಿಗ್ ಸಪೋರ್ಟ್ ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ಲರ ಆಶೀರ್ವಾದ ತಗೊಂಡೋಗಿ ಮಕ್ಳಿಗೂ ಕೂಡ ಅಭ್ಯಾಸ ಆಗಬೇಕು. ದೊಡ್ಡವ್ರಿಗೆ ಗೌರವ ಕೊಡೋದು, ಅವ್ರನ್ನ ಮಾತಾಡ್ಸೋದು ರೀತಿ ಎಲ್ಲ ನಮ್ಮನ್ನು ನೋಡಿ ಕಲಿತಾರೆ ಮಕ್ಕಳು. ನಾವು ಹೇಳ್ಕೊಟ್ಟಿದ್ದನ್ನು ಕಲಿಯೋದಕ್ಕಿಂತ ನಮ್ಮನ್ನು ನೋಡಿ ಕಲಿತಾರೆ. ನಾವು ಹೇಗಿದ್ದೀವಿ ಅದನ್ನು ಅವರು ತುಂಬಾ ಫಾಲೋ ಮಾಡ್ತಾರೆ ಅಂತಲೇ ಹೇಳ್ಬೋದು. ಹಂಗಾಗಿ ಅವರಿಗೂ ಈ ಥರದನ್ನೆಲ್ಲ ಅಭ್ಯಾಸ ಮಾಡಿಸಿದ್ರೆ ಒಳ್ಳೆಯದು. ಹಂಗಾಗಿ ಮಕ್ಳಿಗೂ ಕೂಡ ಎಲ್ಲ ಹೇಳ್ಕೊಡ್ತಾ ಇದ್ದೀನಿ. ಚಿಕ್ಕ ಪುಟ್ಟದ್ದು ಅಷ್ಟೇ. ಇದೆಲ್ಲ ತೋರಿಸ್ಬೇಕಾ ಅಂತ ಅನ್ನಿಸ್ಬೋದು, ನನಗೆ ತೋರಿಸ್ಬೇಕು ಅನ್ನಿಸ್ತು, ಹಂಗಾಗಿ ತೋರಿಸಿದ್ದೀನಿ ಅಷ್ಟೇ. ನೀವು ಕೂಡ ಅಷ್ಟೇ ಹೇಳ್ಕೊಡಿ ಮಕ್ಕಳಿಗೆ, ದೊಡ್ಡವರಿಗೆಲ್ಲ ಯಾವ ರೀತಿ ರೆಸ್ಪೆಕ್ಟ್ ಕೊಡಬೇಕು, ಯಾವ ರೀತಿ ಮಾತಾಡಿಸ್ಬೇಕು, ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು. ಎಲ್ಲ ಆಯಿತು. ಮತ್ತು ಈಗ ಅಡುಗೆ ಕೂಡ ಎಲ್ಲ ರೆಡಿ ಆಯಿತು. ಈಗೆಲ್ಲ ಊಟಕ್ಕೆ ಕೂರಿಸಿ ಊಟ ಬಡಿಸ್ತಾ ಇದ್ದೀವಿ. ಮೊದಲನೇ ಪಂಕ್ತಿಗೆ ಮನೆಯವ್ರನ್ನೇ ಕೂರಿಸಿದ್ವಿ, ಯಾಕಂದರೆ ಯಾರನ್ನೋ ವೆಯ್ಟ್ ಮಾಡೋದಕ್ಕಿಂತ ಇರೋರಿಗೆ ಬಡಿಸೋದು ಒಳ್ಳೇದಲ್ವ. ಹಂಗಾಗಿ ಊಟ ಶುರುವಾಗಕ್ಕೆ ಮುಂಚೆನೇ ನಮ್ಮ ಮನೇಲಿ ಬೇಗ ಖಾಲಿ ಆಗೋ ಐಟಮ್ ಇದೊಂದೇ. ಇದು ಒಂದು 5ನೇ ಟ್ರಿಪ್ ಹಾಕಿರೋದು. ನಮ್ಮ ಅತ್ತೆ ಮಾವ ಕೂಡ ಬಂದಿದ್ದರು. ನಮ್ಮ ಮಾವನ ಮಗಳು ಹಿಂದಿನ ದಿನವೇ ಬಂದಿದ್ಲು. ನಮ್ಮ ಮಾವನ ಮಗ ಕೂಡ ಬಂದಿದ್ದ. ವೀಡಿಯೋ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡಿದ್ರು, ಅವರು ಕೂಡ ಹೆಲ್ಪ್ ಮಾಡಿಕೊಡ್ತಿದ್ದಾರೆ. ನಾನು ಊಟ ಬಡಿಸೋದ್ರಲ್ಲಿ ಬ್ಯುಸಿ ಆಗೋದೆ. ಅಡುಗೆ ಅಂತೂ ಮಾಡೋಕ್ಕಾಗಲಿಲ್ಲ ಈ ಸಲ. ಹಂಗಾಗಿ ಪ್ರತಿ ವರ್ಷ ಊಟ ಬಡಿಸೋ ಕೆಲಸ ನಂದೇನೆ. ಹಂಗಾಗಿ ಈ ಸಲನೂ ಕೂಡ ಅದೇ ಥರ ಊಟ ಎಲ್ಲ ಬಡಿಸ್ತಾ ಇದ್ದೆ. ಈ ಸಲ ಹೊರಗಡೆ ಊಟ ಮಾಡಿದ್ವಿ, ಯಾಕಂದರೆ ಮಳೆ ಬಂದು ವೆದರ್ ಕೂಡ ಚೆನ್ನಾಗಿತ್ತು. ಮತ್ತು ಮನೆ ಒಳಗಡೆ ಸ್ವಲ್ಪ ಇಕ್ಕಟ್ಟಂತ ಅನ್ನಿಸ್ತಿತ್ತು. ಹಂಗಾಗಿ ಎಲ್ಲ ಹೊರಗಡೆನೇ ಊಟ ಮಾಡಿದ್ವಿ. ಏನು ತರಕ್ಕೆ ಹೋಗ್ತಿರೋದು? ಹಾಂ, ಸಾಕಾ ಚಿಕನ್ ಆ್ಯಂಡ್ ಮಟನ್ ತರಕ್ಕೆ ವಾಕಿಂಗಲ್ಲಿ ಹೋಗ್ತಾ ಇದ್ದೀವಿ. ವಾಕಿಂಗ್ ಮಿಸ್ ಆಗಿತ್ತು ಅಂದ್ಬಿಟ್ಟು ಇವಾಗ ಬೆಳಗ್ಗೆ ಎದ್ದು ನಾವು ಒಂದು 2 ಕಿಲೋಮೀಟ್ರ್ ಆಗುತ್ತಾ, 3 ಕಿಲೋಮೀಟರ್ ಆಗುತ್ತೆ ನಮ್ಮೂರಿಂದ ವಾಕಿಂಗಲ್ಲಿ ಹೋಗ್ತಾ ಇದ್ದೀವಿ. ಹೆಂಗಿದೆ ವೆದರ್? ಹೆಂಗಿದೆ? ಸಕ್ಕತ್ತಾಗಿದೆ. ಈ ಥರ ಇದೆ ನಮ್ಮ ಊರಲ್ಲಿ ಮಾರ್ನಿಂಗ್ ಟೈಮ್. ಈಗ 8 ಗಂಟೆ. ಇವತ್ತು ಫುಲ್ಲು ನಾನ್ ವೆಜ್ ಅಡುಗೆ ಮಾಡಬೇಕು. ಹಾಗಾಗಿ ತರಕ್ಕೆ ಅಂತ ಹೋಗ್ತಾ ಇದ್ದೀವಿ. ನನ್ನ ಮಗ ನನ್ನ ಜೊತೆ ನಡ್ಸ್ಕೊಂಬರ್ತೀನಿ ಅಂತ ಇವತ್ತು ಫಸ್ಟ್ ಟೈಮ್ ಇಷ್ಟು ದೂರ ನಡೆದಿರೋದು. ನಡಿತೀನಿ ಅಂತ ಬಂದಿದ್ದಾನೆ. ಹೆಂಗಿದೆ ಸರಿ? ಏನು ತರಕ್ಕೆ ಹೋಗ್ತಿರೋದು? ಚಿಕನ್ ಆ್ಯಂಡ್ ಮಟನ್ ತಂದು ಅಡುಗೆ ಮಾಡಬೇಕು. ಅಡುಗೆ ಮಾಡಬೇಕಾದ್ರೆ ಮತ್ತೆ ಸಿಗ್ತೀನಿ. ಹೀಗೆ ಮಟನ್ ತರಬೇಕು ಅಂದರೆ ನಾವು 8 ಕಿಲೋಮೀಟರ್ ಹೋಗಬೇಕು. ಇಲ್ಲಿಂದ ಮತ್ತೆ ಬೈಕಲ್ಲಿ ಹೋಗಬೇಕು. ಸದ್ಯಕ್ಕೀಗ ಚಿಕನ್ ತೊಗೊಂಡೋಗಿ ಕೊಟ್ಟರೆ ಮನೇಲಿ ಅಮ್ಮ ಬಿರಿಯಾನಿ ಮಾಡ್ತಾಯಿರ್ತೀನಿ, ತಂದು ಕೊಡು ಅಂತ ಹೇಳಿದ್ದಾರೆ. ಕೊಟ್ಬಿಟ್ಟು ಮತ್ತೆ ಹೋಗಿ ಮಟನ್ ತಗೊಂಬರ್ಬೇಕು. ನಮ್ಮ ಊರಲ್ಲಿ ಅಡುಗೆ ಮಾಡೋದು ಕಷ್ಟ ಅಲ್ಲ, ಹೋಗಿ ತರೋದೇ ಒಂದು ಕಷ್ಟ. ಬನ್ನಿ ಹೋಗೋಣ. ನಮ್ಮೂರು ಹೇಗಿರುತ್ತೆ, ಇವತ್ತಿನ ದಿನ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಹಾಂ, ತೋಟದಲ್ಲಿರೋದ್ರಿಂದ ಏನಾದರೂ ಬೇಕು ನಮಗೆ ಐಟಮ್ ಅಂದರೆ ಒಂದು 2.53 ಕಿಲೋಮೀಟರ್ಸ್ ನಾವು ಬರಬೇಕಾಗುತ್ತೆ. ಸಿಗುತ್ತೆ, ಎಲ್ಲದೂ ಕೂಡ ಸಿಗುತ್ತೆ. ಬಟ್ ಸ್ವಲ್ಪ ಬರೋದೇ ಕಷ್ಟ ಅಷ್ಟೇ. ವೆಹಿಕಲ್ಗಳು ಪ್ರಾಬ್ಲಮ್ಮು, ಕಾರೆಲ್ಲ ಸ್ವಲ್ಪ ಬರೋದು ಕಷ್ಟ. ಹಂಗಾಗಿ ಹೋಗೋದು ಬರೋದು ಅಷ್ಟೇ, ಮತ್ತೆ ನಾವು ತೆಗಿಯಲ್ಲ. ಅಪ್ಪನ ಗಾಡಿ ಇದೆಯಲ್ಲ ಅದನ್ನೇ ಯೂಸ್ ಮಾಡ್ಕೊತೀವಿ ಇಲ್ಲಿ ಓಡಾಡಬೇಕು ಅಂತ. ಅಂದರೆ ಅಪ್ಪ ವರ್ಕಿಗೆ ಹೋಗಿದ್ರು. ಅವರು ಹಾಲಿನ ಡೈರಿಯಲ್ಲಿ ವರ್ಕ್ ಮಾಡೋದ್ರಿಂದ ಮಾರ್ನಿಂಗ್ 6 to 10 ಅವರು ವರ್ಕಲ್ಲಿ ಬಿಸಿ ಇರ್ತಾರೆ. ಈ ಥರದಕ್ಕೆಲ್ಲ ರಜಾ ಎಲ್ಲ ಹಾಕೋದಕ್ಕಾಗಲ್ಲ. ಹಂಗಾಗಿ ನಾವೇಗೂ ಇರ್ತೀವಲ್ಲ ನೋಡ್ಕೊತೀವಿ ಅಂದ್ಬಿಟ್ಟು ತರಕಾರಿ ಎಲ್ಲ ಸ್ವಲ್ಪ ಬೇಕಿತ್ತಲ್ಲ ಅಂದ್ಬಿಟ್ಟು ಎಲ್ಲ ತಗೊತಾ ಇದ್ದೀವಿ. ನಡ್ಕೊಂಬಂದ್ವಿ. ಬಟ್ ಇಲ್ಲಿಂದ ವಾಪಸ್ ಹೋಗ್ಬೇಕಾದ್ರೆ ಅಪ್ಪನ ಗಾಡಿನ ಇಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಒಂದು ಸೌತೆಕಾಯಿ 20 ರೂಪೀಸ್ ಹೇಳಿದ್ರು. ಏನಪ್ಪ ಇದು ಇಷ್ಟೊಂದು ಕಾಸ್ಟ್ಲಿ ಅಂತ ಅನ್ನಿಸ್ಬಿಡ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಹಬ್ಬದ ದಿನ ಇವೆಲ್ಲ ಕೆಲವೊಂದೆಲ್ಲ ಬೇಕಾಗುತ್ತೆ. ಹಂಗಾಗಿ ನಮ್ಮೂರಲ್ಲೇ ಚಿಕನ್ ಸಿಗುತ್ತೆ. ಬಟ್ ಮಟನ್ ತರಬೇಕಂದ್ರೆ ನಾವು 8 ಕಿಲೋಮೀಟರ್ಸ್ ಹೋಗಬೇಕು. ಫಸ್ಟು ಟಿಫನ್ಗೆ ಮಾಡ್ಕೊಂಬಿಡೋಣ, ಎಲ್ಲ ಹೊಟ್ಟೆ ಹಸಿತಾ ಇದೆ ಅಂತಿದ್ದಾರೆ, ಬಾ ಬೇಗ ಅಂತ ಅಮ್ಮ ಫೋನ್ ಮಾಡಿದ್ರು. ಸರಿ ಅಂದ್ಬಿಟ್ಟು ಬರೋ ಅಷ್ಟರಲ್ಲಿ ಏನು ಬೇಕು ಇವಾಗ ಬಿರಿಯಾನಿಗೆ ಅದೆಲ್ಲ ಚಿಕ್ಕಮ್ಮ ಅಜ್ಜಿ ಎಲ್ಲ ಸೇರಿಕೊಂಡು ಎಲ್ಲ ಹಚ್ಚಿ ರೆಡಿ ಮಾಡ್ತಿದ್ರು. ಬಂದ ತಕ್ಷಣ ಈಗ ಬಿರಿಯಾನಿ ಮಾಡಿಬಿಡೋಣ, ಯಾಕೆಂದರೆ ಮಕ್ಳಿಗೂ ಕೂಡ ಹೊಟ್ಟೆ ಹಸಿತಾ ಇರುತ್ತೆ. ಮತ್ತು ಬಂದಿದ್ದವರು ಕೂಡ ಎಲ್ಲ ನಮ್ಮ ಮಾವ ಎಲ್ಲ ಹೊಟ್ಟೆ ಹಸಿತಿದೆ ಬೇಗ ಮಾಡಿ ಅಂತಿದ್ರು. ಹಂಗಾಗಿ ಬಿರಿಯಾನಿ ಮಾಡ್ಕೊಂಬಿಡೋಣ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ, ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಳ್ಳೋಣ ಅಂದರು ಅಮ್ಮ. ಸರಿ ಅಂದ್ಬಿಟ್ಟು ಇವಾಗ ಬೇಗ ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಟಿದ್ರು. ಸರಿ ಆಯ್ತು ನಾನೇ ಮಾಡ್ತೀನಿ ಅಂದ್ಬಿಟ್ಟು ಬಿರಿಯಾನಿನೇ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಾಗಿತ್ತು ಬಿರಿಯಾನಿ ಅಂತೂ. ತುಂಬ ಸಲ ಮಾಡಿದ್ದೀನಿ. ಇವತ್ತು ಟೋಟಲಾಗಿ ಮಾಡ್ತಿರೋದು 3 kg ಚಿಕನ್, 2 kg ರೈಸ್ ಹಾಕಿ 5 kg ಟೋಟಲ್ ಆಗುತ್ತೆ. ಅಷ್ಟು ಬಿರಿಯಾನಿನ ಮಾಡ್ತಿರೋದು. ತುಂಬಾ ಚೆನ್ನಾಗಾಗಿತ್ತು. ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಮನೆಯಲ್ಲೇ ಮಾಡ್ಕೊತೀವಿ, ಹೊರಗಡೆದಕ್ಕಿಂತ ಫ್ರೆಶ್ಶಾಗಿ ಮಾಡೋದು ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ಲಾಗಿ ತೋರಿಸ್ತಿದ್ದೀನಿ ನೋಡಿ.
ಇದೆ, ಮನೆಯಲ್ಲೂ ಕೂಡ ಇದೇ ರೀತಿ ನಾನು ಮಾಡೋದು. ಅದೇ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದಾಗ ಸೇಮೇನೆ, ಬಟ್ ಸ್ವಲ್ಪ ಐಟಮ್ಸ್ ಎಲ್ಲ ಜಾಸ್ತಿ ಹಾಕಬೇಕಾಗುತ್ತೆ ಅಷ್ಟೇ. ಹಾಗಾಗಿ ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದೇ ಪೇಸ್ಟ್ ಮಾಡ್ಕೊಳ್ಳೋದು, ಅಷ್ಟು ಬಿಟ್ಟರೆ ಬೇರೆ ಏನೂ ರುಬ್ಬೋದಿಲ್ಲ. ಕಾಯಿ ಹಾಲು ಅದೆಲ್ಲ ಏನೂ ಹಾಕಲ್ಲ. ಮೊಸರು ಒಂದು ಆ್ಯಡ್ ಮಾಡ್ತೀವಿ ಅಷ್ಟೇ, ಚಿಕನ್ ಸ್ವಲ್ಪ ಸಾಫ್ಟಾಗಿ ಬೇಗ ಬೇಯಲಿ ಅಂತ ಮೊಸರು ಒಂದು ಹಾಕ್ತೀವಿ ಅಷ್ಟೇ. ಬಟ್ ಚೆನ್ನಾಗಾಗಿತ್ತು ಎಲ್ಲದೂ ಕೂಡ. ಬೇಗ ಬೇಗ ಆಗಲಿ ಅಂದ್ಬಿಟ್ಟು ಸ್ವಲ್ಪ ದೊಡ್ಡ ಉರಿಲೇ ಇಟ್ಕೊಂಡು ಮಾಡ್ತಿದ್ದೀವಿ. ನೈಟು ಮಲಗಿದ್ದು ಸ್ವಲ್ಪ ಲೇಟೇ ಆಯಿತು, ಹಂಗಾದ್ರೂ ಕೂಡ ಎಲ್ಲರೂ ಬೆಳಗ್ಗೆ ಬೇಗ ಹೊಟ್ಟೆ ಹಸಿತಾ ಇದೆ ಅಂತಂದರು. ನಮ್ಮೂರಲ್ಲಿ ಇದೇ ಥರ ಅನಿಸುತ್ತೆ, ಪ್ರತಿಯೊಬ್ಬರು ಅದೇ ಹೇಳ್ತಾರೆ, ಇಲ್ಲಿ ಹೊಟ್ಟೆ ಹಸಿವು ಚೆನ್ನಾಗಾಗುತ್ತೆ, ಊಟ ಚೆನ್ನಾಗಿ ಸೇರುತ್ತೆ ಅಂತ. ನಮಗೂ ಅಷ್ಟೇ, ನಮ್ಮೂರಲ್ಲಿ ಇದ್ದೀವಿ ಅಂತಂದರೆ ಕೆಲವೊಂದು ಸಲ ಊಟ ಸ್ಕಿಪ್ ಆಗಿರುತ್ತೆ, ಮತ್ತು ಟೈಮು ನಾವು ನೋಡೋಕ್ಕೆ ಹೋಗಲ್ಲ, ಒಂದೊಂದು ಸಲ ಲೇಟ್ ಆಗುತ್ತೆ ಅಂತ. ಬಟ್ ಇಲ್ಲಂತೂ ನಮ್ಮೂರಲ್ಲಿ ಎದ್ದ ತಕ್ಷಣ ಎಲ್ಲರಿಗೂ ಹೊಟ್ಟೆ ಹಸಿತಿರುತ್ತೆ, ಏನು ಕೊಟ್ಟರು ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ. ಹಾಗಾಗಿ ಎಲ್ಲರೂ ಅದೇ ಹೇಳ್ತಾರೆ, ಏನು ಅಲ್ಲಿಯ ನೀರೇ ಅದೇ ಥರ ಇರ್ಬೋದು ಅಂತ ಅನಿಸುತ್ತೆ. ಹಾಗಾಗಿ ಬೇಗ ಬೇಗ ಮಾಡಿದ್ವಿ. ಫೈನಲಾಗಿ ಎಲ್ಲ ಆಯಿತು. ಇವಾಗ ಇನ್ನೇನು ಅಕ್ಕಿ ಅರಳಬೇಕಲ್ಲ ಅಂದ್ಬಿಟ್ಟು ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಬಾಳೆ ಎಲೆ ಮುಚ್ಚಿ ನಾನೀಗ ಸ್ಟೀಮ್ಗೆ ಬಿಡ್ತಾಯಿದ್ದೀನಿ. ಅಷ್ಟರಲ್ಲಿ ಮೊಸರು ಬಜ್ಜಿ ಕೂಡ ರೆಡಿ ಮಾಡ್ಕೊಂಡ್ವಿ. ನಾನು ಮತ್ತು ನಮ್ಮ ಅತ್ತೆ ಇಬ್ಬರು, ಅವರು ಸೌತೆಕಾಯಿ ಹಚ್ಕೊಟ್ರು, ನಾನು ಈರುಳ್ಳಿ ಹಾಕಿದ್ರೆ ಎಲ್ಲ ವೆಯ್ಟ್ ಮಾಡ್ತಿದ್ರು. ಬೇಗ ಬೇಗ ಒಂದು ಸಲ ಟಿಫನ್ ಮಾಡಿಬಿಟ್ರೆ ಮತ್ತೆ ಒಂದು 3 hours 4 hours ಏನು ಅಡುಗೆ ಮಾಡೋಕ್ಕೆ ಟೈಮ್ ಸಿಗುತ್ತೆ ಅಂದ್ಬಿಟ್ಟು ಮಾಡ್ಕೊಂಡ್ವಿ. ನನಗಂತೂ ಈ ಥರ ಸ್ಪೆಷಲಾಗಿ ಅಡುಗೆಗಳನ್ನ ಮಾಡೋದು ಬಡಿಸೋದು ಅಂದರೆ ತುಂಬಾ ಇಷ್ಟ. ಹಂಗಾಗಿ ಪ್ರತಿ ವರ್ಷ ಇದೇ ಥರನೇ ಇರುತ್ತೆ ನಮ್ಮ ಮನೆಯಲ್ಲಿ. ಹೋದ ವರ್ಷವೂ ಕೂಡ ಇದೇ ಥರನೇ ಮಾಡಿದ್ವಿ. ಬಟ್ ಇವತ್ತು ನನ್ನ ತಮ್ಮ ಒಬ್ಬ ಮಿಸ್ ಆದ, ಅವನು ಮಿಸ್ ಮಾಡ್ಕೊತಿದ್ವಿ. ಅವನು ಹೆಲ್ಪ್ ಮಾಡ್ತಿದ್ದ ಬಿರಿಯಾನಿ ಎಲ್ಲ ಮಾಡಬೇಕಾದ್ರೆ. ಬರ್ತಾನೆ, ಸ್ವಲ್ಪ ಲೇಟಾಗಿ ಬರ್ತಾನೆ ಅಷ್ಟೇ, ಅವನಿಗೆ ರಜೆ ಇರಲಿಲ್ಲ, ಹಂಗಾಗಿ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ದ. ಬಂದ ಆಮೇಲೆ ತೋರಿಸ್ತೀನಿ ಅವನು ಕೂಡ ನಿಮಗೆ, ನನ್ನ ಚಿಕ್ಕಮ್ಮನ ಮಗ, ಅವನು ಕೂಡ ತೋರಿಸ್ತೀನಿ ಆಮೇಲೆ. ಇವಾಗ ಎಲ್ಲರೂ ಕೂಡ ರೆಡಿಯಾಗಿ ಕೂತ್ಬಿಟ್ಟಿದ್ರು, ಹೊರಗಡೆ ತಂದಿಟ್ಕೊಂಡು ಈಗ ಬಿರಿಯಾನಿನ ಸರ್ವ್ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿ ಬಿರಿಯಾನಿ ಬಾಳೆ ಎಲೆ ಮೇಲೆ ತಿನ್ನೋದಕ್ಕೆ ಎಷ್ಟು ಸಕ್ಕತ್ತಾಗಿತ್ತು ಗೊತ್ತಾ. ಯಾರು ಬಿರಿಯಾನಿ ಲವರ್ಸ್ ಯಾರಿಗೆ? ಹಾಂ, ನಾನಾ? ನಂಗೆ ಮಾಡೋಕ್ಕೆ ಇಷ್ಟ ಅಷ್ಟೇ. ಹೆಂಗೈತೆ ಹೇಳು? ಹಾಂ ಹೇಳೆ, ಹೆಂಗೈತೆ ಮಮ್ಮ? ಸರಿಗೈತಾ ಅತ್ತೆ? ನಾವು ಅಪ್ಪ ಹೋಗ್ಬೇಕು. ಹೆಂಗದಣ್ಣ? ಖಾರ ಎಲ್ಲ ಕಮ್ಮಿ ಇರ್ಬೇಕು ಸುಳ್ಳು. ಆಂಟಿ ಇನ್ನೂ ಖಾರ ಬೇಕಾ? ಸರಿ ಐತೆ. ಹಾಂ ಅಜ್ಜಿ ಏನು ಏನು ಮೊಸರ ಬಿರಿಯಾನಿನ ಎಲ್ಲ ಬಿಸಿ. ಒಂದೊಂದು ಸಲ ತಿನ್ನೋರೆಲ್ಲ 2 ಸಲ ಹಾಕಿಸ್ಕೊಂಡು ಬಿರಿಯಾನಿ ತಿಂದರು, ಯಾಕಂದರೆ ಅಷ್ಟು ಚೆನ್ನಾಗಾಗಿತ್ತು. ನನಗೂ ಕೂಡ ತುಂಬಾ ಖುಷಿ ಆಯಿತು. ಎಲ್ಲ ಒಳ್ಳೆ ಕಾಂಪ್ಲಿಮೆಂಟ್ಸ್ ಕೂಡ ಸಿಕ್ತು. ನಮ್ಮ ಮನೆಯವ್ರಿಗೂ ಇಷ್ಟ ಆಯಿತು, ನಮ್ಮ ಅಪ್ಪಂಗೂ ಕೂಡ ಇಷ್ಟ ಆಯಿತು, ಅಮ್ಮನೂ ಕೂಡ ಅಷ್ಟೇ ಹೇಳಿದ್ರು ಚೆನ್ನಾಗಿ ಆಗಿದೆ ಅಂದ್ಬಿಟ್ಟು. ಖುಷಿ ಆಯಿತು ನನಗೂ ಕೂಡ. ಈ ಥರ ಏನಾದರೂ ಚಿಕ್ಕ ಪುಟ್ಟ ಕೆಲಸಗಳನ್ನೆಲ್ಲ ಹೊಗಳಿದಾಗ ನಮಗೆ ನೆಕ್ಸ್ಟ್ ಮತ್ತೆ ಮಾಡೋದಕ್ಕೆ ಒಂದು ಜೋಶ್ ಬರುತ್ತೆ ಅಲ್ವಾ, ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅನಿಸುತ್ತೆ. ನಾನು ಫೈನಲಾಗಿ ಅಮ್ಮ ಮತ್ತು ನಾನು ಲಾಸ್ಟಿಗೆ ತಿಂತಾಯಿದ್ದೀವಿ. ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಬಿರಿಯಾನಿ, ನೋಡೋಕ್ಕೆ ಚೆನ್ನಾಗಿದೆ ಅಂದಮೇಲೆ ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಟಿಫನ್ ಎಲ್ಲ ಮುಗಿಸ್ಕೊಂಡ್ವಿ. ಅಷ್ಟರಲ್ಲಿ ಬಂದ ನನ್ನ ತಮ್ಮ. ಬಂದೇನಪ್ಪ, ಎಲ್ಲಿಂದ ಬಂದೆ? ಈ ಹುಡುಗಂಗೆ ಯಾರು 8 ತೋರಿಸಿ, ಒಂದು 8 ತೋರಿಸಿ, ಒಂದು 20 ವರ್ಷ 25 ವರ್ಷದಲ್ಲಿರೋದು ಎಲ್ಲ ಚಿರು ತೋರಿಸ್ಲಾ? ಫ್ಲೇವರ್ ಎಲ್ಲ ತಂದವ್ರೆ. ಇದ್ಯಾರ್ಗೆ ಹಾಕೆ ಪುರಿ ತಗೊಂಡು ಯಾಕಾರು ತಂದು ಆಸೆನೆ ಉಂಟು. ಮಿಕ್ಕಿದಳು ನಿಂದೆ ಇಷ್ಟ ಮಿಕ್ಕಿರೋದು ತಿನ್ಕೊಂಡ್ಬಿಡು, ಹಿಂಗೆ ಹಾಕ್ಬಿಡು ಬಾಯಿಗೆ.
ನನ್ನ ತಮ್ಮ ಬರಬೇಕಾದ್ರೆ ಐಸ್ ಕ್ರೀಮ್ ಮತ್ತು ಚಾಕ್ಲೇಟ್ಸ್ ಎಲ್ಲ ತಂದಿದ್ದ. ನಮ್ಮೂರಲ್ಲಿ ಏನು ಗೊತ್ತಾ, ಏನು ಕೊಟ್ಟರು ತಿನ್ನಬೇಕು ಅನ್ನಿಸ್ತಿರುತ್ತೆ. ಹಿಂದಿಂದೆ ಹೊಟ್ಟೆ ಹಸಿತಾನೆ ಇರುತ್ತೆ. ಹಂಗಾಗಿ ಎಲ್ಲರೂ ಕೂಡ ಐಸ್ ಕ್ರೀಮ್ ತಿನ್ನೋದನ್ನು ಆ ರೇಂಜಿಗೆ ತಿಂದರು. ಚೆನ್ನಾಗಿತ್ತು ಎಲ್ಲದೂ ಕೂಡ. ಏನೋ ಒಂಥರ ಖುಷಿ. ನಾರ್ಮಲಾಗಿ ಒಬ್ಬೊಬ್ಬರೇ ಕೂತ್ಕೊಂಡು ತಿನ್ನೋಕ್ಕೂ ಎಲ್ಲರ ಜೊತೆ ತಿನ್ನೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ನಾವೆಲ್ಲ ಆಚೆ ಕಡೆ ಕೂತ್ಕೊಂಡು ಎಲ್ಲ ಚೆನ್ನಾಗಿ ಮಜಾ ಮಾಡಿದ್ವಿ ಇವತ್ತು ಅಂತಲೇ ಹೇಳ್ಬೋದು. ಅಷ್ಟರಲ್ಲಿ ಇಲ್ಲಿ ಇವತ್ತು ಮಧ್ಯಾಹ್ನದ ಅಡುಗೆ ಬಂದು ಅಮ್ಮನೂ ಮತ್ತು ಚಿಕ್ಕಮ್ಮ ಸೇರಿ ಮಾಡ್ತಾಯಿದ್ರು. ನಾನು ಸಿಕ್ಕಾಪುಟ್ಟ ಹೆಲ್ಪ್ ಮಾಡಿದೆ, ಬಟ್ ನಾವು ಎಲ್ಲದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮಟನ್ ಸಾಂಬಾರು ಮತ್ತು ಮಟನ್ ತಿಂದೇ ಇರೋರಿಗೆ ಚಿಕನ್ನಲ್ಲಿ ಒಂದು 2 ವೆರೈಟಿ ಮಾಡಿದರು. ನನಗೆ ಮತ್ತು ನಮ್ಮ ಮಾವನ ಮಗ, ಅವನು ಕೂಡ ಮಟನ್ ತಿನ್ನಲ್ಲ. ಹಂಗಾಗಿ ನಮ್ಮಿಬ್ಬರಿಗೆ ಚಿಕನ್ನಲ್ಲಿ ಸಪ್ರೇಟು, ಮಟನ್ ತಿನ್ನೋರಿಗೆಲ್ಲ ಮಟನಲ್ಲಿ ಬೋಟಿ ಎಲ್ಲ ತಂದಿದ್ರು. ನಮ್ಮ ಮಾವ ಮತ್ತು ನಮ್ಮಪ್ಪ ನಮ್ಮ ಮನೆಯವರೇ ಹೋಗಿ ತಂದರು. ನಾನೇನು ಮತ್ತೆ ಹೋಗಲಿಲ್ಲ. ಇಲ್ಲಿ ಬಿರಿಯಾನಿ ಮಾಡಿ ಸುಸ್ತಾಗೋಯ್ತು. ನನಗೆ ಸ್ವಲ್ಪ ಹೊತ್ತು ಕೂತ್ಕೊಬಿಟ್ಟಿದ್ದೆ ಸುಮ್ಮನೆ. ಅಂದರೆ ಮತ್ತೆ ಅಷ್ಟು ದೂರ ಯಾರಪ್ಪ ಹೋಗ್ತಾರೆ ಅನ್ನಿಸ್ತು. ಅಷ್ಟರಲ್ಲಿ ಮನೆಯವರು ಮತ್ತು ನಮ್ಮಪ್ಪ ಮಾವ ಅವರೇ ಹೋಗ್ಬಿಟ್ಟು ತೊಗೊಂಬಂದರು. ನಂಗೆ ಮಟನ್ ನಾನು ತಿನ್ನಲ್ಲ, ಹಂಗಾಗಿ ನಂಗೆ ಅದು ತರೋದಕ್ಕೂ ಕೂಡ ಅಷ್ಟು ಇಷ್ಟ ಆಗೋಲ್ಲ. ಅವರೇ ಹೋಗಿ ತೊಗೊಂಬಂದರು. ಬಂದಮೇಲೆ ಅಡುಗೆ ಎಲ್ಲ ಆಯಿತು, ಊಟ ಎಲ್ಲ ಮಾಡಿ ಇವಾಗ ನಾವು ಊಟ ಮಾಡಿದಾಗ 4 ಗಂಟೆ ಆಗಿತ್ತು. ಏಕೆಂದರೆ ಬೆಳಿಗ್ಗೆ ಬಿರಿಯಾನಿ ಎಲ್ಲರೂ ಫುಲ್ಲಾಗಿ ತಿಂದಿದ್ವಿ, ಯಾರಿಗೂ ಕೂಡ ಹೊಟ್ಟೆ ಹಸಿವಾಗಿರಲಿಲ್ಲ. ಮತ್ತು ಎಲ್ಲರೂ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಕಾರ್ಡ್ಸ್ ಎಲ್ಲ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಬಟ್ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಎಲ್ಲ ಹೊರಡ್ತಿದ್ದಾರೆ ಒಬ್ಬೊಬ್ಬರೇ. ಅವರೆಲ್ಲರೂ ಹೋದ್ಮೇಲೆ ನನ್ನ ಫ್ರೆಂಡ್ಗೆ ಮಗು ಆಗಿತ್ತು. ಇವಳು ನನ್ನ ಚೈಲ್ಡ್ಹುಡ್ ಫ್ರೆಂಡು. ನಾನು ಇಲ್ಲಿ ಹುಟ್ಟಿ ಬೆಳೆದು ಓದಬೇಕಾದ್ರೆಲ್ಲ ನನ್ನ ಜೊತೇಲಿ ಇದ್ದಂಥ ಫ್ರೆಂಡು. ಅವಳಿಗೆ ಮಗು ಆಗಿತ್ತು, ನೋಡೋಕ್ಕಾಗಿರಲಿಲ್ಲ, ಸಿಕ್ಕಿರಲಿಲ್ಲ ನನಗೆ. ಇವತ್ತು ಊರಿಗೆ ಬಂದಿದ್ಲು ಅವಳು ಕೂಡ. ಹಂಗಾಗಿ ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಎಷ್ಟು ಕ್ಯೂಟಾಗಿದೆ ಅಲ್ಲಮ್ಮ ಪಾಪು. ಯಾರು ಪ್ಲೀಸ್ ದೃಷ್ಟಿ ಹಾಕ್ಬೇಡಿ. ಎಷ್ಟು ಚೆನ್ನಾಗಿ ನೋಡಿ, ಹೊಸಬ್ರು ಅಂತಲೂ ಬರಲ್ಲ ಅಂತ ಹಠ ಮಾಡಲಿಲ್ಲ, ಅಷ್ಟು ಚೆನ್ನಾಗಿ ಬಂತು ಮಗು. ನನಗಂತೂ ಖುಷಿ ಆಯಿತು ನೋಡಿ. ಏನೋ ಒಂಥರ ಖುಷಿ, ನಮ್ಮವ್ರದ್ದು ನಮ್ಮದು ಅಂತ. ಮತ್ತು ಅವ್ರನ್ನ ಮಾತಾಡಿಸ್ಕೊಂಡು ಹಾಗೆ ಮತ್ತೆ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿಕೊಂಡು, ಊಟ ಎಲ್ಲ ಮಾಡಿಬಿಟ್ಟಿದ್ವಲ್ಲ ಚೆನ್ನಾಗಿ, ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಹಾಗೆ ಬಂದ್ವಿ. ಓಡಾಡ್ತಿದ್ವಿ. ಮನೆ ಮುಂದೆ ಈ ಥರ ಇದೆ ನಮ್ಮ ಮನೆ ಮುಂದೆ. ಎಷ್ಟು ಚೆನ್ನಾಗಿದೆ ವೆದರ್ ಅಂದರೆ ನಿಜವಾಗ್ಲೂ ಎಲ್ಲ ಟೆನ್ಷನ್ ಮರೆತು ಪೀಸ್ಫುಲ್ಲಾಗಿರಬೇಕು ಅಂದರೆ ನಮ್ಮ ಊರಿಗೆ ಹೋಗಬೇಕು. ಬಟ್ ಏನು ಮಾಡೋಕ್ಕಾಗಲ್ಲ, ನಾವಿರೋ ಬ್ಯುಸಿ ಇದರಲ್ಲಿ ಜಾಸ್ತಿ ಹೋಗೋಕ್ಕಾಗಲ್ಲ. ಫಸ್ಟೆಲ್ಲ ವಾರಕ್ಕೊಂದ್ಸಲ 15 ದಿನಕ್ಕೊಂದ್ಸಲ ಹೋಗ್ಬಿಡ್ತಿದ್ವಿ. ಬಟ್ ಈಗ ಆ ಥರ ಆಗೋಲ್ಲ. ವೀಕೆಂಡಲ್ಲೇ ಕೆಲಸಗಳಿರುತ್ತೆ, ಹೋಗೋಕ್ಕಾಗಲ್ಲ. ವೀಕ್ ಡೇಸಲ್ಲಿ ಮಕ್ಳಿಗೆ ಸ್ಕೂಲ್ ಇರುತ್ತೆ, ಮನೆಯವರಿಗೆ ಕೆಲಸ. ಆಗ ನಾವು ವಾಕ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಅಮ್ಮ ಮತ್ತು ಚಿಕ್ಕಮ್ಮ ಅಜ್ಜಿ ಎಲ್ಲ ಚೌಕೋಬಾರ ಎಲ್ಲ ಆಡ್ಕೊಂಡು ಅವರು ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತಿದ್ರು. ಎಲ್ಲರೂ ಕೂಡ ಬ್ಯುಸಿ ಇದ್ರಲ್ಲ, ನೆನ್ನೆ ಹಬ್ಬ, ಬೆಳಿಗ್ಗೆ ಎಲ್ಲ ಅಡುಗೆ ಅದು ಇದು ಅಂತ. ಸಂಜೆ ಎಲ್ಲ ಫ್ರೀಯಾಗಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ರು. ನನ್ನ ಮಗನಿಗೆ ಒಂದು ಸ್ವಲ್ಪ ಹೋಮ್ವರ್ಕ್ ಇತ್ತು, ನಾನು ಕೂಡ ಹಾಗೆ ಮಾಡಿಸ್ತಿದ್ದೆ. ಮತ್ತು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಕೂಡ ಹೊರಡಬೇಕಿತ್ತು. ನಮ್ಮ ಮಾವನ ಮಗಳು ಪಾಯಸ ತಿನ್ನಬೇಕು ಮಾಡಿಕೊಡು ಅಂತ ಕೇಳಿದ್ಲು. ನೆನ್ನೆನೇ ಮಾಡಬೇಕಿತ್ತು, ಬಟ್ ನೆನ್ನೆ ಮಾಡೋಕ್ಕಾಗಲಿಲ್ಲ. ಸರಿ ಆಯ್ತು ಅಂದ್ಬಿಟ್ಟು ಬೆಳಗ್ಗೆ ಬೇಗನೆ ಎದ್ದು ಇವಾಗ ಮಾಡ್ತಾಯಿದ್ದೀನಿ. ಅಕ್ಕಿ ಪಾಯಸ ಸಿಕ್ಕಾಪಟ್ಟೆ ಇಷ್ಟ ಅವಳಿಗೆ ನಾನು ಮಾಡೋದು. ಹಂಗಾಗಿ ಕೇಳಿದ್ಲು, ಬಂದಿದ್ದೀನೇ ಕೇಳಿದ್ಲು. ನನಗೆ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ಈಗ ಮಾಡ್ತಾಯಿದ್ದೀನಿ. ಇದು ಮಾಡಿದ ತಕ್ಷಣ ತಿನ್ನಬಾರ್ದು, ಒಂದು 3 hours ಆದಮೇಲೆ ಗಟ್ಟಿಗಾಗುತ್ತೆ. ಮತ್ತು ಇನ್ನೂ ಫ್ರೀಝರಲ್ಲಿ ಇಟ್ಬಿಟ್ಟು ಕೋಲ್ಡ್ ಮಾಡ್ಕೊಂಡು ತಿಂದರೂ ಕೂಡ ಚೆನ್ನಾಗಿರುತ್ತೆ. ಫುಲ್ಲು ಹಾಲು, ಸಕ್ಕರೆ ಮತ್ತು ಸ್ವಲ್ಪ ರೈಸು ಮತ್ತು ಡ್ರೈ ಫ್ರೂಟ್ಸು, ತುಪ್ಪ. ನಾರ್ಮಲಾಗಿ ಅಕ್ಕಿ ಪಾಯಸ ಗೊತ್ತಿರುತ್ತೆ, ಮಾಡಿದ್ದೆ, ಚೆನ್ನಾಗಾಗಿತ್ತು. ಅದಾದಮೇಲೆ ನನಗೂ ಕೂಡ ಒಂದು ಸ್ವಲ್ಪ ಇಲ್ಲಿ ವೀಡಿಯೋಸ್ ಮಾಡ್ಕೊಳ್ಳೋಣ, ಒಂದು ಸ್ಯಾರಿ ಹಾಕ್ಕೊಂಡು ಅಂತ ಪ್ಲ್ಯಾನ್ ಮಾಡಿ ಸ್ಯಾರಿ ಎಲ್ಲ ತೊಗೊಂಡೋಗಿದ್ದೆ. ಅದನ್ನು ಹಾಕ್ಕೊಂಡು ನಮ್ಮ ಊರಲ್ಲಿ ನೋಡಿ ಮಾರ್ನಿಂಗ್ ಟೈಮು ಈ ಥರ ಇರುತ್ತೆ. ಬಟ್ ಇವತ್ತು ಬಿಸಿಲು ಬಂದಿರಲಿಲ್ಲ, ಆದರೂ ಕೂಡ ವೀಡಿಯೋಸ್ ಫೋಟೋಸ್ ಚೆನ್ನಾಗೇ ಬಂತು. ಈ ಒಂದು ಸನ್ಫ್ಲವರ್ ಸ್ಯಾರಿ ಇವಾಗ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡ್ ಆಗ್ತಿದೆ. ಹಂಗಾಗಿ ನಾನು ಕೂಡ ಅದನ್ನು ತರಿಸಿದ್ದೆ. ನನ್ನ ಫೇವ್ರೆಟ್ ಕಲರ್ ಅಂತಲೇ ಹೇಳ್ಬೋದು. ಹಂಗಾಗಿ ಆ ಸ್ಯಾರಿ ಪೇಜ್ಗೆ ಬೇಕು ಅಂದ್ಬಿಟ್ಟು ಒಂದು ವೀಡಿಯೋ ಶೂಟ್ನ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು. ಅದಾದಮೇಲೆ ನಾವು ಕೂಡ ಅಲ್ಲಿಂದ ಹೊರಡಬೇಕಾಯ್ತು. ಮನೆಯವ್ರಿಗೆ ಕೂಡ ಕೆಲಸ ಇತ್ತು, ನಾನು ಕೂಡ ಕ್ಲಾಸ್ ಸ್ಟಾರ್ಟ್ ಮಾಡಬೇಕಿತ್ತು. ಹಂಗಾಗಿ ಹೋಗ್ಬಿಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ. ಅಜ್ಜಿ ತಾತಂಗೆ ಬಾಯ್ ಮಾಡಿ ಖುಷಿ ಆಯಿತು ನನಗೆ. ಈ ಒಂದು ಹಬ್ಬಕ್ಕೆ ಬಂದು ಇಷ್ಟು ಚೆನ್ನಾಗೇ ಆಯಿತು, ಪರವಾಗಿಲ್ಲ. ಯಾರು ಬಂದಿದ್ರು ಯಾರು ಬಂದಿಲ್ಲ ಅನ್ನೋದಕ್ಕಿಂತ ಇರೋರು ಎಲ್ಲರೂ ಖುಷಿಯಾಗಿ ಆ ಟೈಮ್ನ ಸ್ಪೆಂಡ್ ಮಾಡಿದ್ವಲ್ಲ, ಅದು ತುಂಬಾ ಖುಷಿ ಆಯ್ತು ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಮತ್ತು ಎಲ್ಲರಿಗೂ ಬಾಯ್ ಮಾಡಿ ಅಲ್ಲಿಂದ ನಾವು ಕೂಡ ಈಗ ಹೊರಡ್ತಾ ಇದ್ದೀವಿ. ಮಕ್ಕಳಿಗೆ ಸ್ಕೂಲ್ ರಜೆ ಇರೋದ್ರಿಂದ ಊರಲ್ಲೇ ಇರ್ತಾರೆ. ನಾನು ಮತ್ತು ಮನೆಯವರು ರಿಟರ್ನ್ ಬಂದ್ವಿ. ಈ ವಿಡಿಯೋ ನಿಮಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ.
ಕೊನೆವರೆಗೂ ವಿಡಿಯೋ ನೋಡಿದವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.